ಸುಮಾರು 20 ವರ್ಷಗಳ ನಂತರ ತಾವೆಲ್ಲರೂ ನಮ್ಮ ಶಾಲೆಗೆ ಪುನಃ ಮರಳಿ ಬಂದಿದ್ದೀರಿ. ನಮ್ಮ ಎಷ್ಟೋ ಗುರುಗಳಿಗೆ ಈಗಾಗಲೇ ನಮ್ಮ ಮುಖದ ಪರಿಚಯ ಇರುವುದನ್ನ ನೋಡಿ ನಮ್ಗೆ ಆಶ್ಚರ್ಯ ಆಗಲ್ಲ. ಆದ್ರೂ ಕೂಡ ತಮ್ಮ ಹೆಸರನ್ನ ಹೇಳಿ ಒಂದೆರಡು ಮಾತು ಏನಾದ್ರೂ ಹೇಳೋದಿದ್ರೆ ತಮ್ಮನ್ನ ತಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಒಂದೊಂದೇ ನಿಮಿಷದಲ್ಲಿ ದಯವಿಟ್ಟು ಎಲ್ಲರೂ ಹೇಳೋದಾದ್ರೆ. ಇವಾಗೆಲ್ಲ ಅವ್ರು ಸಪೋರ್ಟ್ ಮಾಡೋದಕ್ಕೆ ನಾನು ಜಾಸ್ತಿ ಮುಂದುವರೆದಿದ್ದೇನೆ, ಎಲ್ಲ ಹಾಡ್ತಾ ಇದ್ದೀನಿ, ಎಲ್ಲ ಫಂಕ್ಷನ್ ಅಟೆಂಡ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ತಬಸ್ಸು ಹುಲ್ಲೂರು. ನಂದು PUC ಸೆಕೆಂಡ್ ಇಯರ್ ಆಗಿದೆ. ನಾನು ಸ್ಟಿಚಿಂಗ್ ಕ್ಲಾಸಸ್ಸು ಆಮೇಲೆ ಪಾರ್ಲರ್ ಎಲ್ಲ ಮಾಡ್ತಿದ್ದೇನೆ, ಮೇಕಪ್ ಆರ್ಡರ್ ಎಲ್ಲ. ನನ್ನ ಗುರುಗಳಿಗೆ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಇರುತ್ತೇನೆ, ಈಗೂ ಕೂಡ ಸ್ಮರಿಸುತ್ತಾ. ನನ್ನ ಹೆಸರು ಶಿಲ್ಪಾ ಬಾಗ್ಲೆ. ನಾನೀಗ ರೀಸೆಂಟ್ ಇರೋದು ಗಜೇಂದ್ರಗಡ. ನಂದು ಎಜುಕೇಶನ್ ಮುಗಿದಿರೋದು BCom. ಇವಾಗ 2 ಮಕ್ಕಳ ತಾಯಿ, 1 ಮಗಳು 1 ಮಗ. ಹ್ಯಾಪಿ ಲೈಫ್, ಸ್ಯಾಟಿಸ್ಫ್ಯಾಕ್ಷನ್. ಮೇನ್ ಅಂತಂದ್ರ ಈ ಸ್ಕೂಲಿಗೆ ಬರೋದನ್ನ ಭಾಳ ಅಳ್ಕೊಂಡ್ ಬಂದಿದ್ದಾರೆ. ಎಲ್ಲರೂ ಗೌರ್ಮೆಂಟ್ ಸ್ಕೂಲಿಗೆ ಏನ್ ಹೋಗ್ತಿ ಅಂತಿದ್ರು. ಆದ್ರೆ ನಂದು 7th 85 ಆಗಿದ್ರಿ ರಿಸಲ್ಟ್. ಬಸವೇಶ್ವರ ಸ್ಕೂಲ್ ಪ್ರೈಮರಿ ಮುಗಿದಿದ್ದ. ಆಮೇಲೆ ಮೋಸ್ಟ್ಲಿ ಚಿಂಚವಾಡಿ ಟೀಚರ್ ಗೊತ್ತಿರ್ಬೇಕು ನಾ ಎಷ್ಟು ಅವ್ರಿಗೆ ಕಾಟ ಕೊಟ್ಟಿನಿ ಬರ್ಬೇಕಂತಂದ್ರ. ಆಗ ನಾವು ಬರ್ಬೇಕಾದ್ರೆ June 1st 100 ಸೀಟ್ ಫುಲ್ ಆಗೋಗಿತ್ತು. 100 ಮೇಲೆ ತಗೊಳಂಗಿಲ್ಲ ಅಂತಂದು ಸರ್ ಇದು HM ಅವ್ರು, ಅವಾಗ ಗಂಗಾಧರ್ ಸರ್ ಇರ್ತಾರೆ ಅವ್ರು ದಾವಣಗೆರೆ ಅವರು ರೀಸೆಂಟ್ಲಿ ಬಂದಿದ್ರೆ ಇಲ್ಲಿ 100 ಸೀಟ್ ಕಂಪ್ಲೀಟ್ ಆಗಿ ಅವ್ರು ಕೊಡಕ್ಕಾಗಿಲ್ಲ. ಇಷ್ಟು ದಿನ ಏನ್ ಮಾಡಿದ್ರು, ಬರ್ಬೇಕಿಲ್ಲ ನೀವು ಕೊಡಂಗಿಲ್ಲ, ಈಗ ನಿಮಗ ಬಾಜು ಪ್ರೈವೇಟ್ ಸ್ಕೂಲ್ ಐತಿ ಹೋಗ್ರಿ ಇಲ್ರಿ ಸರ್ ಏನಾರ ನನ್ ಬೆಂಚ್ ಬೇಡ್ರಿ ಸರ್, ನಾನು ಎಲ್ಲ ಕೂತ್ ಕಲಿತೀನಿ, ನಾ ಗೌರ್ಮೆಂಟ್ ಸ್ಕೂಲ್ನಾಗ ಕಲಿಬೇಕಂತ ಹೈಸ್ಕೂಲ್, ನನ್ ಕೊಡ್ರಿ ಅಂತ. ಅವಾಗ ನಮಗ ಒಂದ್ ಸ್ವಲ್ಪ ಚಿಂಚೆ ಟೀಚರ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರ ಅವ್ರು ಇವ್ರು ಸ್ವಲ್ಪ ನಾವು ಕಾಡಿ ಬೇಡಿ ಆಮೇಲೆ ಹೋಗಿ ಬಿಡ್ರಿ. ಹುಡುಗಿ ಭಾಳ ಅಳಕತ್ತೈತಿ, 3 ದಿನ ಅಡ್ಡಾಡಿಲ್ಲ ಕಂಟಿನ್ಯೂ. ನಾನು ನಮ್ಮಣ್ಣ ಬರೋದ್ರೆ ಕಟ್ಟಿ ಬಂದು ಕುಂದ್ರೋಗ್ರಿ, ಆಮೇಲೆ ಹೋಗಿ ಕೊಟ್ಬಿಡ್ರಿ ಹೆಂಗ್ ಮಾಡಿ ಆಮೇಲೆ ಕುಂದ್ರಿಸಿ ಕಲ್ಸಿದ್ರ ಆಮೇಲೆ ನಮಗ್ ಕೊಟ್ರು. ನನ್ನ ಕಡೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದ್ದಿದ್ದು ನನಗ ಗೊತ್ತಿತ್ತಿಲ್ರಿ. ಫಸ್ಟ್ ಅವ್ರು ಸರ್ ನನ್ನ ಎಕ್ದಮ್ ಕ್ಲಾಸಿಗೆ ಬಂದ್ರಿ, ಬಂದು ನೀ ಏನಿಲ್ಲ ಇನ್ಮೇಲೆ ಕ್ಲಾಸ್ ನೀನೇ ಮೇಂಟೈನ್ ಮಾಡ್ಬೇಕು. ಅವಾಗ ಅವ್ರು ಏನ್ ಕಂಡಿಡಿದ್ರು ನನ್ನ ಕಡೆ ಲೀಡರ್ಶಿಪ್ ಕ್ವಾಲಿಟಿ ಮೋಸ್ಟ್ಲಿ ಇಲ್ಲಿ ತನಕ ನನ್ನ ಕಡೆ ಅವಾಗ ನನ್ಗೆ ಗೊತ್ತಾಗಿ ನಾ ಏನಾದ್ರೂ ಒಂದು ಮೇಂಟೈನ್ ಮಾಡ್ಬೋದು, ನನ್ನ ಕಡೆ ಆಗೋದೊಂದು ಐತಿ ಅನ್ನೋದು. ಇವಾಗ ಆಲ್ಮೋಸ್ಟ್ 30 ಮಿನಿಟ್ಸ್ ಸ್ವಲ್ಪ ಏನ್ ಐತಿ ಅಂದ್ಕೊಳ್ಳಿ ಶಿಲ್ಪ ಮಾಡ್ತಾರ, ಶಿಲ್ಪ ಅದಲ್ಲ ನೋ ಪ್ರಾಬ್ಲಮ್, ಆಗೆಲ್ಲ ಮೇಂಟೈನ್ ಮಾಡ್ತಾರ. ಈಗ ಆ ರೇಂಜಿಗೆ ನನಗ ಒಂದು ಏನು ಅಂತದೆಲ್ಲ ನನ್ನ ಕಡೆ ಇದ್ದದ್ದು ಕಲೆನ ಹೊರಗೆ ಹಾಕ್ಯಾರಲ್ಲ. ಎಲ್ಲ ನನ್ನ ಗುರುಗಳಿಗೂ ಧನ್ಯವಾದ ಧನ್ಯವಾದ ಧನ್ಯವಾದ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ್ ಮಹೇಶ್ವರ ಅನ್ನೋ ಹಾಗೆ ಎಲ್ಲ ವೇದಿಕೆ ಮೇಲೆ ಆಸಕ್ತರಾದಂಥ ಎಲ್ಲ ನನ್ನ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಜ್ಯೋತಿ ಚೌಡಿ ಅಂತ ಹೇಳಿ. ನಮಗೆ ನೀವೆಲ್ಲರೂ ಅಚ್ಚಳಿಯದಾಗೆ ಮನಸ್ಸೊಳಗೆ ಕುತ್ಕೊಂಡಿರಿ, ಆದ್ರೆ ನಿಮ್ಮ ಕೈಯಾಗ ಕಲ್ತಂತ ಶಿಷ್ಯಂದ್ರ ಬಳಗ ದೊಡ್ಡದಿರುವಾಗ ನಮ್ಮ ಹೆಸರು ನಿಮ್ಗೆ ನೆನಪಿರೋದಿಲ್ಲ. ಅದಕ್ಕೆ ಜ್ಯೋತಿ ಚೌಡಿ ಅಂತ ಹೇಳಿ ನನ್ನ ಹೆಸರು. ನಾನು ಇಲ್ಲಿ 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ವ್ಯಾಸಂಗವನ್ನ ಮಾಡಿದ್ದೆ. ಈಗ ಸಂತೋಷಕ್ಕೆ ಏನಾಗೈತಪ್ಪ ಅಂತಂದ್ರೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತದೆ. ಈಗ ಹುಗಾರ್ ಸರ್ ಹೇಳಿದ್ರಲ್ಲ, ಹಂಗ ಸಂತೋಷ ಭಾಳ ಹೆಚ್ಚಾಗಿ ವರ್ಡ್ಸ್ ಬರಬಾರ್ದು ಮಾತೊಳಗ. ಆದ್ರೂ ನಿಮ್ಗೆಲ್ಲರೂ ಇವತ್ತೆಲ್ಲ ಸೇರಿರಲ್ಲ, ಅದಕ್ಕೆ ನನಗೆ ಭಾಳ ಖುಷಿ ಆಗೈತಿ. ಈ ಖುಷಿ ವಿಷಯದೊಳಗೆ ಒಂದು ಸಂದರ್ಭವನ್ನ ನಾನು ನೆನಪು ಮಾಡ್ಕೊತೀನಿ. ಏನಂದ್ರೆ ನಮ್ಗೆ ಎಲ್ಲರೂ ಅತಿ ಉತ್ತಮ ಸಂಪನ್ಮೂಲ ವ್ಯಕ್ತಿಗಳ ಕಡೆಯಿಂದ ನಮ್ಗೆ ಶಿಕ್ಷಣ ಸಿಕ್ಕಿದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂತಂದ್ರೆ, ನಾನು ಮೊನ್ನೆ ಬಂದಾಗ ಅಣ್ಣಿಗಿರಿ ಮೇಡಮ್ ಅವ್ರಿಗೆ ಹೇಳಿದೆ, ನಮ್ದು ಬಹಳ ದೊಡ್ಡ ಬ್ಯಾಚ್ ಮತ್ತು ದಡ್ಡ ಬ್ಯಾಚ್ ಅಂತ ಹೇಳಿದೆ. ದೊಡ್ಡ ಬ್ಯಾಚ್ ಹೌದು, ದಡ್ಡ ಬ್ಯಾಚ್ ಹೌದು. ಅತಿ ಹೈಯೆಸ್ಟ್ ಸ್ಕೋರ್ ಮಾಡಿದವರು ನಾವ, ನಮ್ಮ ಬ್ಯಾಚ್ನವ್ರ. ಅತಿ ಕಡಿಮೆ ಫೇಲ್ ಆದವರು ಹೈಯೆಸ್ಟ್ ನಾವ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈಗ 3 ವರ್ಷದಿಂದ ಪ್ಲಾನಿಂಗ್ ಆಗ್ತಿರ್ತೀವಿ ನಾವು ಗುರುವಂದನ ಮಾಡೋಣ ಅಂತಂದು. ನನ್ನ ಮದುವೆ ಕೂಡ ಇಲ್ಲೇ ಲೋಕಲ್ ನಾನು ಮದುವೆ ಆಗಿದ್ರಿಂದ ಎಲ್ಲರೂ ಜ್ಯೋತಿನಿ ಗದಗೊಳಗದಿ, ಅದಕ್ಕೆ ಗುರುವಂದನ ಕಾರ್ಯಕ್ರಮ ಮಾಡೋಣ, ನೀನ ಅದರದ ಉಸ್ತುವಾರಿನ ತಗೋ, ಅದ್ರ ಸ್ಕೂಲಿಗೆ ಅದು ಹೋಗಿ ಬರಕ್ಕೆ ನಿಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು.
ಮಾಡ್ಕೊಂಡು ಈ ತರ ಒಂದು ಕಾರ್ಯಕ್ರಮನ ಮಾಡೋಣ ಅಂತ ಹೇಳಿ ಬಹಳ ಖುಷಿಯಿಂದ ನಾವು ಮಾಡಕ್ಕೆ ಪ್ರಯತ್ನ ಪಟ್ವಿ. ಆಮೇಲೆ ನಮ್ಗೆ 10ನೇ ಕ್ಲಾಸ್ ಒಳಗೆ ಮಾಡಿದಂತ ಪಾಠಗಳು ಇನ್ನೂ ಕೂಡ ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ಟಿವಿ ಒಳಗೆ ಎಲ್ಲ ಗುಯ್ ನೋಡ್ರಿ ಇನ್ನೂ ಗುಯ್ ಗುಟ್ಟಾದವು. ಹನುಮ ಟೀಚರ್ ಹೇಳಿದಂತ ಸಮಾಜ ವಿಜ್ಞಾನ ಪಾಠವನ್ನ ಎಂದೂ ಮರೆಯಕ್ಕಾಗಲ್ಲ. ಅದೇ ರೀತಿ ಸಂಗೀತ ಮೇಡಮ್ ನಮ್ಮ ಬ್ಯಾಚ್ ಫಸ್ಟ್ ಅವರು ಕಂಪ್ಯೂಟರ್ನ ಹೇಳ್ಕೊಟ್ಟಿದ್ದು, ನಾವೇ ಫಸ್ಟ್ ಬ್ಯಾಚ್ ಈ ಕಂಪ್ಯೂಟರ್ ಕಲ್ತಿದ್ದು. ಅವ್ರು ಹೇಳ್ಕೊಟ್ಟಂತ DTP ವರ್ಕ್, ಆಮೇಲೆ MS ಆಫೀಸ್ ಇದನ್ನು ಕೂಡ ಮರೆಯಕ್ಕಾಗಲ್ಲ. ಆನಂತರ ತಾಳಿಕೋಟಿ ಸರ್ ತೆಗೆದಂತ ಚಿತ್ರ ನಮ್ಮ ಮನಸ್ಸೊಳಗ ಚಿತ್ರ ಹಾಕ್ಬಿಟ್ಟವ. ಅವ್ರ ಚಿತ್ರ ತೆಗೆದಿದ್ದು ಯಾವ ತರ ಇತ್ತಪ್ಪ ಅಂತಂದ್ರೆ ಅವು ಎತ್ತ ಬರ್ತಾವೇನೋ ಅನ್ನುವಂಗ ಅವರು ಚಿತ್ರಕಲೆಯನ್ನ ನಮ್ಗೆ ಹೇಳ್ಕೊಟ್ಟಿದ್ರು. ಚಿತ್ರಕಲೆ ಅಷ್ಟೇ ಅಲ್ಲದೆ ನಮ್ಗೆ ಕನ್ನಡ ಸಬ್ಜೆಕ್ಟ್ ಅನ್ನು ಕೂಡ ವಿಷಯವನ್ನು ಕೂಡ ಅವರು ಹೇಳಿದ್ರು. ನಗಸ್ಕೊಂತ ಪಾಠ ಮಾಡ್ತಿದ್ರು. ಮತ್ತೆ ವೀರಪ್ಪ ಸರ್ ಆಗಿರ್ಬೋದು, ಮತ್ತೆ ಎಲ್ಗಾರ್ ಸರ್ ಏನಪ್ಪಾ ಅಂತಂದ್ರೆ ಅವ್ರು ಬಂದ ತಕ್ಷಣ ನಾವು ಗುಡ್ ಮಾರ್ನಿಂಗ್ ಹೇಳೋದ ನೆನ್ಪು ಹಾಕ್ತಿದ್ವಿ. ಪ್ರಮೇಯಗಳು, ಸಿದ್ಧಾಂತಗಳು, ಬೀಜಗಣಿತ, ಭಾರತೀಯರು ಏನ್ ಕಂಡಿಡ್ದಾರ 0 ಇದು ಒಂದಂತೂ ಯಾವತ್ತೂ ಮರಿತಿದ್ದಿಲ್ಲ. ಹಂಗ ಅವ್ರು ನಮ್ಗೆ ಅಚ್ಚಳಿಲ್ಲ ಅಂತಂಗ ನಮ್ಗೆ ಗಣಿತವನ್ನ ಹೇಳ್ಕೊಟ್ರು. ಗಣಿತ ಚಲೋ ಕಲ್ತ್ರಿ, ಗಣಿತ ಇಲ್ಲಂದ್ರೆ ತಗಣಿಕತೆ ನಿಮ್ಮನ್ನ ಕಡಿತೈತಿ ಅಂತ ಹೇಳೋದು ಮಾತ್ರ ಯಾವತ್ತೂ ಮರೆಯಕ್ಕಾಗಲ್ಲ. ಆನಂತರ ಹುಗಾರ್ ಸರ್ ಅವ್ರು ನಮ್ದು ಏನಾದಪ್ಪ ಅಂತಂದ್ರೆ ನಾವು ಬಂದ ತಕ್ಷಣ ಸ್ವಲ್ಪ ದಿನ ಅವ್ರು ಸರ್ವಿಸ್ ಮಾಡಿದ್ರು. ಆದ್ರೆ ಇವತ್ತು ಅವ್ರ ಭಾಷಣ ಕೇಳಿ ನಮ್ಮ ಮನ್ಸಿಗೆ ಬಹಳ ಖುಷಿ ಆಯ್ತು. ಮತ್ತೆ ಕುಂಟೋಜ್ ಸರ್ ಏನಪ್ಪಾ ಅಂತಂದ್ರೆ ಹೇಳ್ಕೊಡ್ತಿದ್ರು ನಮ್ಗೆ. ಅವರು ನಾವು ಬಂದ್ಮೇಲೆ ಸ್ವಲ್ಪ ದಿನಕ್ಕೆ ಬೇರೆ ಸ್ಕೂಲಿಗೆ ವರ್ಗಾವಣೆ ಆದ್ರು. ಮತ್ತೆ ಅಣ್ಣಿಗೇರಿ ಮೇಡಮ್ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಏನ್ ಹೇಳ್ತಿದ್ರು ಅಂದ್ರೆ ಬೈ ಹೇಳೋರು ಬುದ್ಧಿ ಹೇಳ್ತಾರ. ಅದಕ್ಕೆ ತಿಳ್ಕೊರಿ, ನೀವು ನಿಮ್ಮಂತ ವರ್ಸ್ಟ್ ಬ್ಯಾಚ ನೋಡಿಲ್ಲ ಅಂತಿದ್ರು, ಇವತ್ತು ನಿಮ್ಮಂತ ಫಸ್ಟ್ ಬ್ಯಾಚ ನೋಡಿಲ್ಲ ಅಂತ ಅನಿಸ್ಕೊಂಡ್ಮೇಲೆ ಅದು ಖುಷಿ ಬಹಳ ಆಗ್ತದೆ. ಆಮೇಲೆ ಚೌಧರಿ ಮೇಡಮ್ ಅವರು ನಮ್ಗೆ ಸೈನ್ಸ್ ಹೇಳ್ಕೊಡ್ತಿದ್ರು, ವಿಜ್ಞಾನ ವಿಷಯವನ್ನ ಎಕ್ಸ್ಟ್ರಾ ಕ್ಲಾಸ್ ಹಾಕಿ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಮತ್ತ ಏನಪ್ಪಾ ಅಂತಂದ್ರೆ ಪೀನ ಮಸೂರ ನಿನ್ನ ಮಸೂರ ಇದನ್ನ ಯಾರು ಮತ್ತಿಲ್ಲ ನಾವು ಇವತ್ತು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಾರ. ಅವರಿಗೆ ನಾವು ಕಲಿಯುವಾಗ ಅವ್ರಿಗೆ ಸ್ಪೆಕ್ಸ್ ಬಂದು ನನ್ನ ಸ್ಪೆಕ್ಸ್ ಯಾಕೆ ಬಂದವು ಕೂಡ ಕಾರಣ ಹೇಳಿದ್ರು. ಅಂದ್ರೆ ಯಾವ ತೊಂದರೆ ಇದ್ರ ದೂರದೃಷ್ಟಿ, ಸಮೀಪ ದೃಷ್ಟಿ, ಯಾವ ತೊಂದರೆ ಇದ್ರೆ ನಿಮ್ಗೆ ಚಸ್ಮಾ ಬರ್ತಾವು ಅನ್ನೋದನ್ನ ಕೂಡ ವಿಶೇಷವಾಗಿ ಹೇಳಿದ್ರು. ಮತ್ತೆ ಬುದಿಯಾರ್ ಮೇಡಮ್ ಅವ್ರು ನನ್ನ ಹತ್ತಿರದಿಂದ ಬಲ್ಲವರಾಗ್ಯಾರ, ಅವ್ರ ಮನೆ ಬಾಜುನ ಅದೀನಿ ನಾನು. ಅದಕ್ಕೆ ಅವ್ರು ಹೇಳಿದಂತ ಛಂದಸ್ಸು, ರಗಳೆಗಳು ಅವಂತೂ ಯಾವತ್ತು ನಾ ಹೇಳ್ತಿರ್ತೀನಿ ಅವ್ರಿಗೆ ಮೇಡಮ್ ಅವ್ರಿಗೆ ಬೆಟ್ಟ ಆದ ತಕ್ಷಣ ಹೇಳ್ತಿರ್ತೀನಿ, ನೀವು ಹೇಳಿದ ಕನ್ನಡ ಛಂದಸ್ಸು ರಗಳೆಗಳು ಯಾವತ್ತೂ ಮರೆಯಕ್ಕಾಗಲ್ರಿ ಮೇಡಮ್ ಅಂತಂದು. ಆಮೇಲೆ ಚಿಂಚೋಳಿ ಮೇಡಮ್ ಅವರು ಚುಟುಕು ಸಮೇತ ಚುಟುಕುಗಳನ್ನ ಬಹಳ ಹೇಳ್ತಿದ್ರು. ಆಮೇಲೆ ನಮ್ ಹಿಂದಿ ತಗೋತಿದ್ರು. ಅವರಿಗೆ ಈ ಆರ್ಥಿಕವಾಗಿ ಇದ್ದವ್ರಿಗೆ ಎಲ್ಲರಿಗೂ ಸಹಾಯ ಮಾಡಿ ಹಿಂದಿ ಎಕ್ಸಾಮ್ಸ್ ಅಮೌಂಟ್ ಅವರ ಕಟ್ಟಿ ಎಕ್ಸಾಮ್ ಕೊಡಿಸ್ತಿದ್ರು. ಅದನ್ನ ನಾನು ನೋಡೇನಿ. ಅದರಿಂದ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಎಲ್ಲರಿಗೂ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಏನೇನೋ ಹೇಳ್ಬೇಕು ಅನ್ಕೊಂಡ್ ಬಂದೆ, ಇಲ್ಲಿ ಬಂದ್ಮೇಲೆ ಎಲ್ಲ ಮರ್ತು ಹೋದ್ರು. ಆಮೇಲೆ ನಮ್ಮ 2005 6ನೇ ಬ್ಯಾಚಿನ ಎಲ್ಲ ಬಾಯ್ಸ್ಗೂ ಮತ್ತು ಗರ್ಲ್ಸಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಗುರು ವೃಂದಕ್ಕೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಒಂದೆರಡು ಮಾತನ್ನ ಮುಗಿಸ್ತೇನೆ. ಶೇರ್ ಮಾಡ್ಕೊಂಡಿದ್ದೀವಿ. ಶ್ರೀಮತಿ ಜ್ಯೋತಿ ಗುಡೆ, ದಯವಿಟ್ಟು ತಮ್ಮ ಹೆಸರು ಹೇಳಿ ತಾವು ಪ್ರೆಸೆಂಟ್ಲಿ ಏನ್ ಮಾಡ್ತಿದ್ದೀರಿ ಅಂತ ಒಂದು ಸ್ವಲ್ಪ ಹೇಳ್ಬಿಟ್ಟು ಒಂದೆರಡು ಮಾತು ಹೇಳೋದಾದ್ರೆ. ನನ್ನ ಹೆಸರು ಜ್ಯೋತಿ ಗುಡೆ. ನಾನು ಎಲ್ಲ ಮಕ್ಕಳಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರೆ ಭಾಷಣ ಮಾಡ್ರಿ ಬಿಡ್ರಿ, ನಿಮ್ಮ ಹೆಸರು ಹೇಳ್ರಿ, ನೀವು ಎಲ್ಲಿದ್ದೀರಿ, ನಿಮ್ಮ ಪಾರ್ಟ್ನರ್ ಎಲ್ಲಿದಾರ, ನಿಮ್ಮ ಮಕ್ಕಳೆಷ್ಟು, ಅವ್ರು ಏನು ಮಾಡ್ತಾರ, ಸದ್ಯಕ್ಕೆ ಎಲ್ಲಿದ್ದೀರಿ, ನಿಮ್ಮ ಪ್ರೆಸೆಂಟ್ ನಿಮ್ಮ ಪ್ರೊಫೈಲ್ ಅಂತಿರೋ ಏನಂತಿರೋ ನಿಮ್ಮ ಭಾಷಣ ಮಾಡಂತ ಹೇಳಂತಿಲ್ಲ. ಯಾಕಂದ್ರೆ ನೀವು ಅರ್ಥ ಆಗ್ತದ, ಅದನ್ನ ಹೇಳ್ರಿ ಅಂದ್ರೆ ನೀವು ಎಲ್ಲಿದ್ದೀರಿ ಅಂತ ನಾವು ತಿಳ್ಕೊಂತೀವಿ. ಅಷ್ಟೇ, ಭಾಷಣ ಮಾಡ್ರಿ ಬಿಡ್ರಿ, ಪರಿಚಯ ಮಾಡ್ಕೊಳ್ರಿ ಎಲ್ಲರೂ ಒಂದ್ಸರಿ. ನನ್ನ ಹೆಸರು ಜ್ಯೋತಿ ಗುಡೆ. ನಾನು ಹಿಂದೆ ಬರೋದು ಗದಗಲಲ್ಲೇ ಇರ್ತೀನಿ. ನಾನು BA MA PGDCA ಮಾಡಿದ್ದೀನಿ. ನನ್ಗ ಒಬ್ಬನೇ ಮಗ ಇದ್ದಾನೆ, ಅವನಿಗೆ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ನಾನು ಈ ಸ್ಕೂಲಿಗೆ ಬಂದಾಗ 8th ಸ್ಟ್ಯಾಂಡರ್ಡ್ಗೆ ಬಂದಿರೋದು. ಇಲ್ಲಿ ಕಲಿತಂತಹ ನೆನಪುಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ. ಕರೆ ಹೇಳ್ಬೇಕಂದ್ರೆ ನಾವು ಇಲ್ಲಿ ಕಂಪ್ಯೂಟರ್ ಕಲಿತಿದ್ದ ಪ್ರೇರಣೆಯಾಗಿ ನಾವು PGDCA ಮಾಡಿದ್ದು. ಅದು ನಾನು ಮದುವೆ ಆದ್ಮೇಲೆ ಈವ್ನಿಂಗ್
ಕ್ಲಾಸ್ ಅಟೆಂಡ್ ಮಾಡಿ ಕಲ್ತಿರೋದು PGDC. MA ಮುಗಿಸಿ MA ಇನ್ ಸೋಷಿಯಾಲಜಿ ತಗೊಂಡಿದ್ದೆ ನಾನು. ಸೋಷಿಯಾಲಜಿ ಮುಗಿಸಿ ಆಮೇಲೆ PGDC 1 ವರ್ಷ ಕಂಪ್ಲೀಟ್ ಮಾಡಿ 1 ವರ್ಷ ವರ್ಕ್ ಮಾಡಿ ಈಗ ಮನೆಯಲ್ಲಿ ಇರ್ತೀನಿ, ಎಲ್ಲೂ ಜಾಬ್ ಮಾಡೋದಿಲ್ಲ. ಎಲ್ಲ ಇಲ್ಲಿ ಕಳೆದಂತ ಕ್ಷಣಗಳು ನಮಗ ಅವಾಗ ಎಲ್ಲ ನೆನಪಾಗ್ತಿರ್ತವೆ. ನೀವು ಕಲಿಸಿದಂತ ಪಾಠಗಳನ್ನ ನಾವು ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವಿ. ಈ ತರ ನಾವು ಕಲ್ತೀವಿ, ನಿಮ್ಗೆ ಆ ತರ ಕಷ್ಟ ಇಲ್ಲ, ಚೆನ್ನಾಗಿ ಓದಿ ಅಂತ ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ. ನೀವು ತೋರಿಸಿದಂತಹ ಪ್ರೀತಿ, ಆ ಗದರುವಿಕೆ ಈಗಲೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದೀವಿ. ನಾವು ಇಲ್ಲಿ ಕಳೆದಂತ ಕ್ಷಣಗಳನ್ನ ನಾವು ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ ಹೇಳ್ತಿರ್ತೀವಿ, ಅವಾಗ ನೆನಪು ಮಾಡ್ಕೊಂತಿರ್ತೀವಿ. ಎಸ್ಪೆಷಲಿ ಎಲ್ಲ ಟೀಚರ್ಸ್ಗಳ ಹೆಸರುಗಳನ್ನ ನಾವು ನೆನಪು ಮಾಡ್ಕೊಂಡಿರ್ತೀವಿ. ಈ ಸ್ಕೂಲಿಗೆ ಬಂದ ತಕ್ಷಣ ಎಲ್ಲರೂ ಒಮ್ಮೊಮ್ಮೆ ಹೆಸರು ಅಂತ ಕರೀತಾರ, ಒಮ್ಮೊಮ್ಮೆ ನಮ್ಮ ಸರ್ನೇ ನೆನಪಿರುವುದಿಲ್ಲ. ಬಹಳ ವರ್ಷಗಳ ನಂತರ ಭೇಟಿಯಾಗಿರ್ತೀವಿ. ಆದರೂ ಕೂಡ ನಮ್ಮನ್ನ ನೆನಪಿನಲ್ಲಿ ಇಟ್ಟು ನಮಗೆ ಇಷ್ಟೆಲ್ಲ ಫಂಕ್ಷನ್ ಮಾಡಲಿಕ್ಕೆ ಹಾಗೂ ನಮ್ಮ ಸ್ನೇಹಿತರಿಗೂ ಕೂಡ ಎಲ್ಲರಿಗೂ ಸಂಪರ್ಕಿಸಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಹಿಂದಿ ಭಾಷೆಯಲ್ಲಿ ಮೇಡಮ್ ಚಿಂಚೇವಾಡಿ ಮೇಡಮ್ ಅವರು ಅವಾಗ ಪರೀಕ್ಷೆಗಳನ್ನ ಬರೆಸ್ತಿದ್ರು. ನಾವು ಅವಾಗ ಟೀಚರ್ ಬರೀರಿ ಅಂತ ಹೇಳಿ ಬರೆಸಿ ಕುಂದ್ರಿಸಿ ನಮಗೆಲ್ಲ ಭಾಳ ಇದನ್ನ ಕೊಡ್ತಿದ್ರು. ಗಣಿತ ಪೇಪರ್ ಅಂತ ಗಣಿತ ಕ್ಲಾಸ್ ಅಂದ್ರೆ ನಮ್ಗೆ ಸ್ವಲ್ಪ ನನ್ನ ವಿಷಯಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಆದರೂ ಸರ್ ನಮಗೆಲ್ಲ ಗೈಡ್ ಮಾಡ್ತಿದ್ರು, ಹೇಳ್ಕೊಡ್ತಿದ್ರು. ತಾಳಿಕೊಟ್ಟಿ ಸರ್ ಕನ್ನಡ ಹೇಳ್ತಿದ್ರು. ನಮ್ಗೆ ಡ್ರಾಯಿಂಗ್ ಪೀರಿಯಡ್ ಬಂದ ತಕ್ಷಣ ಅವ್ರು ನಮ್ಮ ಬಾಜು ಬಂದ್ರೆ ಸರ್ ಯಾಕಾರ ಬರ್ತಿದ್ದಾರೆ ನಮ್ಮ ಹತ್ರ ಅನಿಸ್ಬಿಡ್ತಿತ್ತು. ಡ್ರಾಯಿಂಗ್ ಬರ್ತಿದ್ರೆ ಆದರೂ ಸರ್ ಅಷ್ಟು ಚಂದ ಹೇಳ್ಕೊಡ್ತಿದ್ರು. ಸರ್ ಬರೀ ಒಂದು ಗೆರೆ ಒಳಗೆ ಇಡೀ ಚಿತ್ರಣ ಬಿಡಿಸ್ಬಿಡ್ತಿದ್ರು. ಅವ್ರು ಇನ್ನೂ ಡ್ರಾಯಿಂಗು ನಮ್ಗೆ ಇನ್ನೂ ನೆನಪೈತಿ. ಅವ್ರು ಬಂದು ಹೇಳಿದ ತಕ್ಷಣ ಅದನ್ನೆಲ್ಲ ನಾವು ನೆನಪು ಮಾಡ್ಕೊತೀವಿ. ಹಾಗೂ ಕನ್ನಡ ಬುದಿಹಾಳ್ ಮೇಡಮ್ ಹೇಳ್ತಿದ್ರು, ಅವ್ರು ಹೇಳ್ತಿದ್ದಂತ ಹಳಗನ್ನಡ. ತಾಳಿಕೊಟ್ಟಿ ಸರ್ ಕನ್ನಡ ಹೇಳ್ತಿದ್ರು, ಡ್ರಾಯಿಂಗ್ ಕೂಡ ಹೇಳ್ತಿದ್ರು ನಮ್ಗೆ. ಅವಾಗ ಬುದಿಹಾಳ್ ಮೇಡಮ್ ಕನ್ನಡ ಹೇಳ್ಕೊಡ್ತಾರೆ, ಹಳಗನ್ನಡ ಆಮೇಲೆ ಅಂಗುಲಿ ಮಾದ ಕನ್ನಡ ಎಷ್ಟು ಚೆನ್ನಾಗಿ ನಮ್ಗೆ ಇನ್ನೂ ನೆನಪಿರುವಂಗ ಹೇಳ್ಕೊಟ್ಟಿದ್ದಾರೆ. ಹಾಗೂ ಇಂಗ್ಲಿಷ್ ವಿಷಯ ಕೂಡ ಅಷ್ಟೇ. ಈಗ ನಾವು ನಮ್ಮ ಮಕ್ಕಳಿಗೆ ಕಳಿಸ್ತೀವಿ ಅಂದ್ರೆ ನಾವು ಇಲ್ಲಿ ಕಲ್ತಂತ ಶಿಕ್ಷಣ ಅದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ನಾವು ಇಲ್ಲಿ ಕಲ್ತಿದ್ದಕ್ಕೆ ನಾವು ಅಲ್ಲೆಲ್ಲ ನಮ್ಮ ಮಕ್ಕಳಿಗೆ ಹೇಳ್ಕೊಡುವಷ್ಟು ನಮಗೆ ಈ ಶಿಕ್ಷಣ ನಮಗೆ ಹೆಲ್ಪ್ ಆಗೈತಿ ಅಂತ ಹೇಳಿ ನಾವು ಖುಷಿ ಪಡ್ತೀವಿ. ಹಾಗೂ ಹಿಂದಿ ಮ್ಯಾಥ್ಸ್ ಸುಂಟಾ ಮೇಡಮ್ ಸೈನ್ಸ್ ಹೇಳ್ಕೊಡ್ತಿದ್ರು. ಭಾಳ ಸೈಲೆಂಟ್ ಮೇಡಮ್, ಜಾಸ್ತಿ ಹೆದರ್ಸ್ತಿರ್ಲಿಲ್ಲ. ಆದರೆ ಕ್ಲಾಸ್ ಒಳಗೆ ಮಾತ್ರ ಪಾಠನ ಚೆನ್ನಾಗಿ ನಮ್ಗೆ ತಿಳಿಯುವಾಗ ಹೇಳ್ಕೊಡ್ತಿದ್ರು. ಕುಂಟೋಜಿ ಸರ್ ಅವಾಗ ನಮಗೆ ಭಾಳ ತಗೊಂಡಿಲ್ಲ, ಆದರೂ ಅಣ್ಣಿಗೆ ಹೇಳ್ರಿ ಮೇಡಮ್ ಹೇಳ್ತಿದ್ರು. ಅವ್ರು ಹೆದರ್ಸ್ತಿದ್ರು, ನೋಡಿ ನಾನು ತಂದ್ಕೊಳ್ಳೆ ನಾವೆಲ್ಲ ಸುಮ್ಮನೆ ಮಾಡ್ಬೇಕು ಆ ಥರ ಎಲ್ಲ. ಆದರೂ ಆ ಖುಷಿ ಕ್ಷಣಗಳ ನಮಗೆ ಮತ್ತೆ ನೆನಪಾಗ್ತವೆ. ಈ ಎಲ್ಲ ನಮ್ಮ ಕ್ಷಣಗಳನ್ನು ನಾವು ಕಳೀಲಿಕ್ಕೆ ಹೊಳ್ಳಿ ನಮಗೆ ಈ ಗುರುವಂದನಾ ಕಾರ್ಯಕ್ರಮ ಮತ್ತೆ ನಮ್ಮನ್ನೆಲ್ಲರನ್ನು ಒಂದುಗೂಡಿಸಿದೆ. ಹಾಗೂ ಎಲ್ಲ ನಮ್ಮ ಗುರುಗಳಿಗೂ ವಂದನೆಗಳನ್ನ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಬಟ್ ನೀವೆಲ್ಲ ನಂಗೆ ನೆನಪತ್ತೀನಿ. ಆದ್ರೆ ನಾನು ಸ್ಟೇಜ್ ಮೇಲೆ ಇದು ಕೊಟ್ಟಿದ್ನಲ್ರಿ, ಮಾತಾಡಕ್ ಆಗುತ್ತೆ. ನನ್ನ ಹೆಸರು ಮೇಲೆ ಪ್ರೇರ್ ಮಾಡ್ಕೊಡೋಣ ಅಂತ ಹೇಳಾಕತ್ತಾರ. ಯಾಕಂದ್ರೆ ನಾವು ಒಂದ್ಸಲ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ವಿ. ಅವ್ರು ಹೇಳ್ತಿದ್ರು ನಮ್ಗೆ ಏನಂತಂದ್ರೆ, ನೋಡ ಈ ಸಲ ನೀ ಹಾಕೊಂಡ್ ಬಂದ್ರೆ ಮುಂದೆ ಇದು ನಿಮ್ಗೆ ಸಿಗಂಗಿಲ್ಲ, ನೀವು ಈಗ ಹಾಕೊಂಡು ಏನಾಗ್ಬೇಕ್ರ ಅದ ನಿಮ್ಗೆ ಖುಷಿ ಕೊಡತ್ತ ಅಂತಂದು ಹೇಳ್ತಿದ್ರು. ಅದು ಭಾಳ ನೆನಪೈತಿ. ಅಣ್ಣಿಗೆ ಮಿಸ್ ಭಾಳ ಖುಷಿ ಕೊಡ್ತಾವ್ರು ನೆನಪಂದ್ರೆ. ಮಿಸ್ ನನಗೆ ಏನಂದ್ರೆ ಸ್ಪೋರ್ಟ್ಸ್ ಒಳಗೆ ಭಾಳ ಹೆಲ್ಪ್ ಮಾಡ್ತಿದ್ರು ನೀವು ನನಗೆ. ನಿನಗೆ ಇದಿಲ್ಲಪ್ಪ, ಕೆಪಬಿಲಿಟಿ ಇಲ್ಲ ಅಂದ್ರೆ ನೀವು ಮಾಡಬಹುದು ಅನ್ನೋ ಟೈಪ್ ನನಗೆ ಹೇಳ್ತಿದ್ರು ನೀವು. ಆದರೂ ಪುಷ್ ಮಾಡಿ ನನಗೆ ಸ್ಪೋರ್ಟ್ಸ್ ಒಳಗೆ ಒಂದು ವ್ಯಾಲ್ಯೂ ಕೊಡ್ತಿದ್ವಿ. ಆದಷ್ಟು ನಮ್ಗೆ ಮತ್ತು ಚಿಂಚಾಡಿ ಮಿಸ್ ಹೇಳ್ತಿದ್ರು, ನಿನ್ನ ಹತ್ರ ಭಾಳ ಕ್ವಾಲಿಟಿ ಅದಾವ, ನೀವು ಬಟ್ ಯಾವುದು ಯೂಸ್ ಮಾಡ್ಕೊಳಂಗಿಲ್ಲ ಅಂತ ಹೇಳ್ತಿದ್ರು. ನಂಗೆ ಅಲ್ವಾ ತಗೊಂಡಿದ್ದು ಮಾತಾಡೋಕೆ. ನನ್ನ ಹೆಸರು ಮೀನಾಕ್ಷಿ ಭದ್ರನವರು, ನಾನು ಧಾರವಾಡ ಡಿಸ್ಟ್ರಿಕ್ಟ್ ಎದುರೊಳಗೆ ಇರ್ತೀನಿ. ನನಗೆ 2 ಮಕ್ಕಳು, ಒಬ್ಬ ಗಂಡು ಮಗ. ಮತ್ತು ನಮ್ಮ ಹೌದು ಯಜಮಾನ್
ಯಜಮಾನ್ರಿ ಅವ್ರ JCB ಇದ್ರೊಳಗ್ರಿ ಮ್ಯಾನೇಜರ್ ಮಾಡ್ತಾರೆ. ಅವ್ರು ತುಂಬಾ ನರ್ವಸ್ ಆಗಿದ್ದಾರೆ ಸರ್. ಎಲ್ಲ ಶಿಕ್ಷಕರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಬಹುಶಃ ನನ್ನಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಾವು ನಿಮ್ಗೆ ನೆನಪಿದ್ದೀವೋ ಇಲ್ಲೋ ಅಂತ ಎಲ್ಲರೂ ಅನ್ನೋ ಸಂದರ್ಭದೊಳಗೆ ನನ್ನ ಮಾತ್ರ ಪ್ರತಿಯೊಬ್ಬರು ಟೀಚರು ಗುರುತು ಹಿಡಿದು ನೀವು ಭಾರತಿ ಹೋದಿಲ್ಲೋ ಮೇಡಮ್ ಬಂದ ತಕ್ಷಣ ಭಾರತಿ ಬಂದು ಕೂತು ನೋಡ್ರಿ ಅಂತ ಅಂದರು. ಎಲ್ಲ ನೋಡಿ ಮನಸ್ಸು ತುಂಬಿ ಬಂದದ, ಹೃದಯ ಭಾರ ಆಗದ, ಮಾತು ಮೌನ ಕಷ್ಟ ಏನು ಮಾತಾಡಬೇಕು ಅನ್ನೋದು. ಬಹುಶಃ ನಾನು ಭಾರತಿ ಹಾಲ್ವಿ ಅಂತೇಳಿ, ಈಗ ಭಾರತಿ ಅರ್ಜುನಿಗೆ ಅಂತ ಭಾರತಿ ಹಾಲ್ವಿ ಅಂತ ಈ ಸ್ಕೂಲ್ನಾಗ ಹೋಗೋದು. ಸದ್ಯಕ್ಕೆ ಬಿಜಾಪುರದೊಳಗೆ ಇದ್ದಾರೆ. ನಮ್ಮ ಯಜಮಾನರು ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಇದ್ದಾರೆ. ಒಬ್ಬ ಮಗಳು ಒಬ್ಬ ಮಗ ಇದ್ದಾರೆ, UKG ಮತ್ತು ನರ್ಸರಿ ಹೋಗ್ತಾರೆ. ನಾನು 10 ವರ್ಷ ಕಾಲೇಜ್ನಾಗ ವರ್ಕ್ ಮಾಡಿದ್ದೆ. ಈಗ ಸಂಸಾರಕ್ಕೆ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟು ಮಕ್ಕಳು ಕಲಿತು ಅವ್ರ ಹಂತಕ್ಕೆ ಬಂದ ಮತ್ತು ನನ್ನ ಮುಂದುವರಿಸಿ ಈಗ ಸಂಪೂರ್ಣ ಸಂಸಾರಕ್ಕೆ ನಾನು ನನ್ನ ಸಮಯವನ್ನು ಮೀಸಲಿಟ್ಟೆ. ಧನ್ಯವಾದ. ಎಲ್ಲರನ್ನೂ ನೋಡಿ ತುಂಬ ಸಂತೋಷ ಆಗಿದೆ. ಮುಂದೆ ಹೆಚ್ಚಿನ ಸಮಯ ಎಲ್ಲರಿಗೂ ಪಾಸ್ ಹೇಳೋದು ಭಾಳ ಎಲ್ಲ ಟೀಚರ್ಸ್ ಎಲ್ಲ ನೆನಪಾಗಿತ್ತು. ಅದೇ ಸರ್, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಪ್ರತಿ ಸತಿ ಭಾಷಣ ಮಾಡಿದಾಗ ನೀವು ನನ್ನ ಉರಿದು ಉಳಿಸಿದ್ದು, ನೀವು ನನ್ನ ಹನಿಗಾವಲಿಂದ ಸಪೋರ್ಟ್ ಮಾಡಿದ್ದು ಅದೆಲ್ಲ ನೆನಪಾಗಿದ್ದು. ಯಾವುದರಿಂದ ಹೇಳಿ ಏನು ಹೇಳಿ ಅನ್ನೋದು ಗೊತ್ತಾಗಿಲ್ಲ. ದಯಮಾಡಿ ಕ್ಷಮೆ ಇರಲಿ. ಅದಕ್ಕೆ ಸಂಬಂಧ ತುಂಬ ಧನ್ಯವಾದ. ಎಲ್ಲರಿಗೆ ಜಿನ್ನೂರು ತಾಯಿ ಹೇಗೆ ಜೀವನ ಕೊಡ್ತಾಳೆ ಹಾಗೆ ಗುರುಗಳು ನಮಗೆ ಜೀವನ ಕೊಡ್ತಾರೆ ಅಂತ ಮಾತು ಹೇಗಿರುತ್ತೆ. ಹಾಗೆ ನೀವೆಲ್ಲ ನಮಗೆ ಒಂದು ದಾರಿದೀಪ ಆಗಿದ್ದೀರಿ. ಈಗ ಒಂದು ವೃತ್ತಿಯಲ್ಲಿ ನಾವು ಸೇವೆ ಸಲ್ಲಿಸಬೇಕಾದ್ರೆ ನೀವು ಹೇಗೆ ನಮ್ಗೆ ಆದರ್ಶವಾಗಿದ್ರೆ ನಾವು ಈಗ ನಮ್ಮ ಮಕ್ಕಳ ಜೋಡಿ ಅಂದ್ರೆ ನಮ್ಮ ವಿದ್ಯಾರ್ಥಿ ಜೋಡಿ ಹಾಗೆ ನಾವು ಕಾಲ ಕಳೆಯುತ್ತಿದ್ದೇವೆ. ಹಾಗೂ ನಾವು ಹೈಸ್ಕೂಲ್ ಒಳಗೆ ನಾವು ಏನೇನು ಎಲ್ಲ ಕಲ್ತೀವಿ ಅನ್ನೋದು ನಾವು ಈಗ ನಮ್ಮ ಜೀವನ ರೂಢಿ ಇಟ್ಕೊಂಡು ನಮ್ಮ ಸ್ಕೂಲ್ನಲ್ಲಿ ನಮ್ಮ ವಿದ್ಯಾರ್ಥಿ ಜೋಡಿ ನಾವು ಹಾಗೆ ಇರ್ತೀವಿ. ಆದ್ರಿಂದ ನನಗೀಗ ಏನ್ ಮಾತಾಡ್ಬೇಕು ಅಂತ ತಿಳಿತಾ ಇಲ್ಲ. ಆದ್ರೂ ನಾವು ಇಲ್ಲಿ ಕಲ್ತೀವಿ ಅಂತ ಹೇಳಿ ಹೇಳ್ಕೊಂಡು ನಮ್ಗೆ ಹೆಮ್ಮೆ ಆಗ್ತದೆ. ಪ್ರತಿಯೊಬ್ಬರು ಟೀಚರ್ಸ್ ನಾವು ಈಗ ನಮ್ಮ ಮಕ್ಕಳಿಗೆ ಪರಿಚಯ ಮಾಡಿ ಹೇಳ್ತೀವಿ ನಾವು ಹೆಂಗ್ ಕಲ್ತೀವಿ ಹೆಂಗಿಲ್ಲ ಅಂತ ಹೇಳಿ. ವಸ್ತ್ರಾಜ್ ಮೇಡಮ್ ಅವರು ಇಂಗ್ಲಿಷ್ ಹೇಳ್ತಿದ್ರು ನಮ್ಗೆ. ಅವ್ರು ಯಾವ ರೀತಿ ಸ್ಟೈಲ್ ಮಾಡ್ತಿದ್ರು ಅಂದ್ರೆ ನಮ್ದು ಅವ್ರು ಇದು ಇತ್ತು ಸೇರಿ ಅದೇ ರೀತಿ ನಾವು ಈಗ ಹಾಗೆ ಪಾಠ ಮಾಡ್ಬೇಕಂತ ಬಯಸ್ತೀವಿ. ಎಲ್ಗಾರ್ ಸರ್ ನಮ್ಗೆ ಒಂದು ಮ್ಯಾಥ್ಸ್ ಹೇಳ್ಕೊಡುವಾಗ ಪುಟ್ಟಿನ ಹೇಳಿ ಅವ್ನು ನಮ್ಗೆ ಸಂಗೀತ ಮಾಡೋದು ಹೇಳ್ಕೊಟ್ಟಿದ್ದು ಈಗೂ ನನಗೆ ನೆನಪಾಗಿ ನಾನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಅದೇ ರೀತಿ ತಾಳಿಕೋಟಿ ಸರ್ ಚಿತ್ರಕಲೆ ಹೇಳ್ಕೊಡ್ತಿದ್ರು. ಈಗ ಮಕ್ಕಳಿಗೆ ನಾವು ಯಾವ ಆ್ಯಂಗಲ್ ಒಳಗೆ ನಾವು ಚಿತ್ರಕಲೆ ಹೇಳ್ಕೊಡ್ಬೇಕು ಅನ್ನೋದು ಅವ್ರು ಹೇಳ್ತಿದ್ರು. ಒಂದೇ ರೀತಿ ಒಳಗೆ ಅದನ್ನ ನಾವು ಹೇಳ್ತೀವಿ. ಹಿಂದಿ ಮೇಡಮ್ ಸಹಿತ ನಮ್ಗೆ ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಡ್ತಿದ್ರು. ಅದೇ ರೀತಿ ಸುತ್ತಮುತ್ತಮು ಎಲ್ಲ ಸರ್ಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈ ವೇದಿಕೆ ಒಳಗೆ. ಥ್ಯಾಂಕ್ ಯು. ನಮ್ಮ ಮನೆಯವರು ಬಸವರಾಜ್ ದೇಸಾಯಿಗೌಡ್ರು ಅಂತ ಹೇಳಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಬೆಡ್ಗೇರಿ. ಮತ್ತು ನಾನು ಇಲ್ಲೇ ಲೋಕಲ್ ನನ್ನ ಗಂಡನ ಮನೆ ತವ್ರ ಮನೆ ಕೂಡ. ನನಗೆ ಒಬ್ಬ ಮಗಳಿದ್ದಾಳ. ಮಗ 6ನೇ ಕ್ಲಾಸ್ ಮುಗಿಸಿ 7ನೇ ಕ್ಲಾಸ್, ಮಗಳು 2 ವರ್ಷದಕ್ಕೆ ಅದಾಳ. ಧನ್ಯವಾದಗಳು. ನನ್ನ ಹೆಸರು ಭಾರತಿ ಕರ್ಸದ. ನನಗೆ ಒಬ್ಬ ಮಗ ಇದ್ದಾನ. ನಾವು BA ಕಂಪ್ಲೀಟ್ ಮಾಡಿದ್ದೀವಿ. ನಮ್ಮ ಮನೆಯವರು ಜಿಯೋ ಟೆಲಿಕಾಮ್ ಇಂಜಿನಿಯರ್. ಸದ್ಯಕ್ಕೆ ಇರೋದು ಬೆಳಗಾವಿ. ನಮಸ್ಕಾರ. ನಾ ಆಗಲ್ಲ ನಮ್ಮ ಯಜಮಾನ್ರ ಮನೆಗೆ ಏನು ಹೇಳಲಿಲ್ರಿ.
ಸುನೀತಾ ಅಂತನ ಕರಿತಿದ್ರು. ಹೀಗಾಗಿ ಅದೇ ರೂಢಿ ಇದಾಯಿತು. ನಾನು ಡಿಗ್ರಿ ಮತ್ತು ITI ಮಾಡಿದ್ದೀನಿ. ಈಗ ಪ್ರೆಸೆಂಟ್ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಒಳಗೆ ಕಂಪ್ಯೂಟರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಪ್ರೈವೇಟ್ ಸ್ಕೂಲಲ್ಲಿ. ನನಗೆ 2 ಮಕ್ಕಳು, ಒಂದು ಗಂಡು ಮಗು, ಅವನು ಈ ಸಲ ಹೇಳ್ತಿದ್ದಾನ, ಒಬ್ಬಳು ಹೆಣ್ಮಗಳು ಈ ಸಲ ಬಿಡ್ತಿದ್ದಾಳೆ. ಸ್ಕೂಲಲ್ಲಿ ಕಂಪ್ಯೂಟರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಸ್ಕೂಲ್ ನಮ್ಗೆ ತುಂಬಾ ಕಲಿಸ್ಕೊಟ್ಟಿದೆ. ನಾನು ಬಿಫೋರ್ ಹಳ್ಳಿಯಿಂದ ಇಲ್ಲೇ ಬಾಜು ಕಳಸಾಪುರಲ್ಲಿ ನಾವು ಇರ್ತಿದ್ದು. ಅಲ್ಲಿಂದ ಬರ್ಬೇಕಾದ್ರೆ ನಮ್ಗೆ ಗದಗ ಹೋಗಿ ಎಷ್ಟೇ ಕನ್ಫ್ಯೂಷನ್ ಆಗ್ತಾರೆ, ಎಲ್ಲರೂ ಗದಗ ಹೋಗ್ತೀರಿ ನೀವು, ಭಾಳ ಹುಷಾರ ಅಂತ ಹೇಳ್ತಾ ಇದ್ರು. ನಮ್ಗೆ ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾದ್ರೆ ತಲೆ ತೆಗೆದುಕೊಂಡು ಹೋಗ್ಬೇಕು, ತಲೆ ತೆಗೆದುಕೊಂಡು ಬರ್ಬೇಕು. ಗದಗ ಎಂಟ್ರಿ ಕೊಡ್ಬೇಕಾದ್ರೆ ನಮ್ಗೆ ಒಂಥರ ಭಯ. ನಾವು ಕಲ್ತಿದ್ದ ಹಳ್ಳಿಯೊಳಗೆ ಆದ್ರಿಂದ ಇಲ್ಲಿ ಬಂದ ತಕ್ಷಣ ಒಂಥರ ಭಯ. ಆದ್ರೆ ಇಲ್ಲಿ ಎನ್ವೈರನ್ಮೆಂಟ್ಗೆ ನಾವು ಹೊಂದ್ಕೊಂಡು ಇಲ್ಲಿ ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರ ಒಂದು ಹಂತಕ್ಕೆ PUC ಹೋಗ್ಬೇಕಾದಂತೂ ಅದು ಇಲ್ಲ, ನಮ್ದು PUC ಇಲ್ಲೇ ಆಯಿತು. ಆ ಇದ್ರೊಳಗೆ ಅಂದ್ರೆ ನಮ್ಗೆ ತುಂಬಾ ಖುಷಿ ಇದೆ. ನಮ್ಗೆ ಹನುಮೋ ಟೀಚರ್ ಅಂತ ಇವನು ಹೇಳ್ಕೊಟ್ಟಿದ್ರು. ಅವ್ರು ಏನು ಹೇಳ್ಬೇಕಾದ್ರೆ ನಮ್ಗೊಂದು ಫಾರ್ಮುಲಾ ಅಂತ ಹೇಳ್ಕೊಡ್ತಿದ್ರು. ದಿಕ್ಕುಗಳನ್ನ ಯಾವ ಥರ ಈ ವಾಹನರು ನಮ್ಮ ಅಜ್ಜಂದಿರು ಅಂತೆ. ಈಗ ನಮ್ಮ ಮಕ್ಕಳಿಗೆ ಹೇಳ್ಕೊಡ ನಮ್ಮ ಮಿಸ್ ನಿಮ್ಗೆ ಹಿಂಗೆ ಥರ ಕಲ್ಸಾರ, ನೀವು ಈ ಥರ ಕಲ್ಸಾರ, ಅದೊಂದು ಫಾರ್ಮುಲಾ ನಮ್ಮ ತೆಗೆ ಕುಂತ್ಬಿಡಿ ಆತ. ಆಮೇಲೆ ರಾಜ್ಯ ಪ್ರಶಸ್ತಿ ಪಡೆದವ್ರ ಹೆಸರಂತ ಅಮ್ಮ ಗಿರೀಶನಿಗೆ ಸಿಡಿ ಬೇಕು, ಈ ತರ ಒಂದೊಂದು ಫಾರ್ಮುಲಾದೊಳಗ ನಮ್ಗೆ ನೆನಪಿದ್ದವಾಗ ಹೇಳ್ಕೊಡ್ತಾ ಇದ್ರು. ನಮ್ಗೆ ಅದೊಂಥರ ಏನು ಮೆಮೊರಿ ಇದೆ. ನಮ್ಗೆ ಯಾವ ತರ ಹೇಳ್ಬೇಕು ಅದೊಂಥರ ನಮ್ಗೆ ಸಾಯಿವರೆಗೂ ತಲೆ ಕುಂತ್ಬಿಟ್ಟಿರ್ತೈತಿ. ಇದೊಂದು ಹಿಂಗ ಹೇಳ್ಬೇಕು, ಇದಾ ಫಾರ್ಮುಲಾ ಕಲಿಸ್ಕೊಡ್ಬೇಕು ಅಂತ ಹೇಳಿ. ಹಾಗ ಬಂದ್ರೆ ನಮ್ದು ಹಣೆ ಬರಕ ಫಸ್ಟ್ ಬ್ಯಾಚ್ 10ಕ್ಕ ಆಪ್ಷನಲ್ ಟೈಪ್ ನಮ್ಗ ಬಂದಿದ್ರು. ನಮ್ದ ಫಸ್ಟ್ ಬ್ಯಾಚ್ ಒಂದು ಪ್ಯಾರ ಕೊಟ್ಟು 1 ಮಾರ್ಕ್ಸ್ ಕ್ವಶನ್ ಎಷ್ಟು ತಕ್ಕೋ ಅಷ್ಟು ಕ್ವಶನ್ ತೆಗಿಬೇಕಿದ್ರೊಳಗ. ನೀವ 4 ಆನ್ಸರ್ ಹುಡುಕ್ಬೇಕು, ಟಿಕ್ ಮಾಡೋದು. ಆದ್ರೆ ನಮ್ಮ ಬ್ಯಾಚ್ಗೆ ಫಸ್ಟ್ ಇರ್ತದೆ. ಒಂದೊಂದು ಕ್ವಶನ್ ತೆಗಿಬೇಕು. ಆದ್ರೂ ನಮ್ಗೆ ಒಂದೇ ಲೈನ್ ಬಂತಿಲ್ಲ, ಕಡೆಗೆ ಒಂದು ಪ್ಯಾರಾದಾಗ 5 ರಿಂದ 10 ಮಾರ್ಕ್ಸ್ ಕ್ವಶನ್ ಸಾಕು ತೆಗಿಬೇಕು 1 ಮಾರ್ಕ್ಸ್ ಅಂತ ಹೇಳ್ತಾ ಇದ್ರು. ಅವಾಗ ಹೇಗೋ ತುಂಬಾ ಕಷ್ಟ ಸಮೂಹ ಆಮೇಲೆ ತಾಳಿ ಕೊಡ್ಸರ್ ನಮ್ಗೆ ಡ್ರಾಯಿಂಗ್ ಎಕ್ಸಾಮ್ ಕಟ್ಟಿಸ್ತಿದ್ರು. ಇಲ್ಲಿ ಮಾಡಲ್ ಹೆಸರೊಳಗ ಡ್ರಾಯಿಂಗ್ ಎಕ್ಸಾಮ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಗಾಯತ್ರಿ ಮ್ಯಾಮ್ ಒಂದು ಭಾವಗೀತೆನ ಹೇಳ್ಕೊಟ್ಟಿದ್ರು, ಹುಚ್ಚುಕೋಡಿ ಮನಸ್ಸು ಅಂತೇಳಿ. ಆ ಟೈಮ್ದಾಗ ತಪ್ಸುಮ್ಮ ಆ ಸಾಂಗ್ ನನಗೆ ಎಲ್ಲಿಂದ ಇವಾಗ ಆ ಸಾಂಗ್ ಕೇಳಿದ ತಕ್ಷಣ ನನಗೆ ನೆನಪು ಹೋಗೋದೆ ಗಾಯತ್ರಿ ಮ್ಯಾಮ್. ನಮ್ಮ ಮಿಸ್ ನಮ್ಮ ಫ್ರೆಂಡ್ಗೆ ಈ ತರ ಭಾವಗೀತೆ ಕಾಂಪಿಟೇಷನ್ ಇರುತ್ತ ಆ ಹಾಡು ಕಲಿಸ್ಕೊಟ್ಟಿದ್ರು, ಹುಚ್ಚುಕೋಡಿ. ಆ ಸಾಂಗ್ ಕೇಳಿದ ತಕ್ಷಣ ಅಂತ ನಾವು ಮಿಸ್ ಮಾಡ್ಬೇಕು. ಆ ತರ ಒಂದು ನಾ ಲಾಸ್ಟ್ ಟೈಮ್ ಒಂದು ಮಾರ್ಕೆಟ್ ಒಳಗೆ ಎಡ್ಗರ್ ಸರ್ ಭೇಟಿ ಆಗಿದ್ದೆ. ಅವ್ರಿಗೆ ನೆನಪಿದೆ. ಅವತ್ತು ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ನಾನು ನಮ್ಮ ಮನೆಯವರು ಮಾರ್ಕೆಟಿಂಗ್ ಹೋಗಿದ್ವಿ. ಅವತ್ತು ನಮ್ಮ ಸರ್ ಹಿಂಗೆ ಭೇಟಿ ಆಗಿದೆ. ನನಗೆ ಪರಿಚಯ ಮಾಡಿಸ್ಬೇಕಿಲ್ಲ ಅಂದಿಲ್ಲ, ಸರ್ ಬಿಸಿಲು ಹಾಗೆ ಹೋದ್ರೆ ನಂಗೆ ಮಾತಾಡ್ಸಿ ಬಂದೆ ಅಂತೇಳಿ. ಆಗ ನಮಗೆ ನಮ್ಮ ಮಿಸ್ ಎಲ್ಲೋ ಸರ್ ಎಲ್ಲ ಹೊರಗಡೆ ಕಂಡಾಗ ಅವಾಗ ಅವ್ರು ನಮಗೆ ನೆನಪಿರಲ್ಲ, ಬಟ್ ನಾವು ಅವ್ರು ನೋಡಿದಾಗ ನಮಗೆ ಆಗೋ ಖುಷಿನೇ ಬೇರೆ. ಆ ಸದ್ಯಕ್ಕೆ ನಾವು ನಮ್ಮ ಹಳೆ ಲೋಕಕ್ಕೆ ಹೋಗ್ಬಿಡ್ತೀವಿ. ಅದೊಂದು ಡ್ರೀಮ್ ತರ ಇದು ಆದಂತ ಈ ಒಂದು ಅವಕಾಶ ನಮ್ಗೆ ಆಕ್ಚುಲಿ ಇವತ್ತು ಬರಕ್ಕಾಗಲ್ಲ. ನಮ್ಮ ಫ್ರೆಂಡ್ಸ್ ಯಾರು ಬರಾಕ್ತಿಲ್ಲ, ಲೋಕಲ್ನವ್ರು ಅನ್ಕೊಂಡು ನಾನು ಬೇಡ ಬಿಡಪ್ಪ, ಈಗ ಇಷ್ಟು ವರ್ಷ ಆದ್ಮೇಲೆ ಹೋಗಿ ಅಂದ್ರೆ ಗುರ್ತಿಸ್ತಾರ ಇಲ್ಲ ಅನ್ನೋದೊಂದಿತ್ತು. ಆಮೇಲೆ ಮತ್ತೆ ಶಿಲ್ಪಾ ಜ್ಯೋತಿ ಕಾಲ್ಮಡಿ ಇಲ್ಲ ನೀನ್ ಬರಬೇಕು, ಅವ್ರು ಬರಲ್ಲ ಅಂದ್ರೆ ಏನಾಗ್ತು ಎಲ್ಲರೂ ಮೀಟ್ ಆಗ್ತೀವಿ ಬಾ ಅಂತಂದು. ಅವಾಗ ಈಗ ಅನ್ಕೋತಾ ಇದ್ದೀನಿ, ನಾವು ಬಿಟ್ಟಿದ್ರೆ ಎಷ್ಟು ಮಿಸ್ ಮಾಡ್ಕೋತಿದ್ದೆ ಅಂತ ಹೇಳಿ. ಎಲ್ಲರಿಗೂ ತುಂಬಾ ಧನ್ಯವಾದ. ನಾನು ವರ್ಕ್ ಮಾಡ್ತಿದ್ದೀನಿ ಮೆಡಿಕಲ್ ಶಾಪ್. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಮೇಡಮ್ ಗೊತ್ತ, ನಾನು ಇಡೋ ಸ್ಕೂಲಲ್ಲಿ ಬಿಸಿ ಊಟದ ಕೆಲಸ ಮಾಡಕಂತೀನಿ. ಅಲ್ಲ 3 ವರ್ಷ ಏನು ಸಾಲಿ ಕಲ್ತೀನಂತೆ ಇದಲ್ಲ ನನಗೆ. ಆಗ ಈಗ ಏನು ಕೆಲಸ ಮಾಡಕಂತೀನಿ ಇದು ಮೇನ್ ನನಗೆ. ಮಕ್ಕಳ ಸೇವೆ ಮಾಡಕಂತೀನಿ, ಇದು ಭಾಳ ಖುಷಿ ಐತಿ. ಎಷ್ಟು ಮಾತಾಡಕ್ಕೆ ಏನಾಗುತ್ತೆ, ನಾನು ಅಭ್ಯಾಸ ಸ್ವಲ್ಪ ವೀಕ್, ಆದ್ರೂ 10th 65 ಮಾಡಿದ್ದೀನಿ. 2 ತಿಂಗಳು ನಾನು ಸ್ಕೂಲ್ ಬಿಟ್ಟಿದ್ದೆ. ಎಲ್ಲ ಸರ್ ನೀನು ಅಭ್ಯಾಸ ಮಾಡ್ತೀಯಾ, ಪಾಸ್ ಆಗ್ತೀಯಾ, ಯಾಕೆ ಇದು ಮಾಡ್ತೀಯಾ. ನಾ 10th 2 ತಿಂಗಳು ನನಗೆ ಟೈಫಾಯ್ಡ್ ಆಗಿತ್ತು, ಬರೋಕ್ಕಾಗಿತ್ತಲ್ಲ ಸ್ಕೂಲ್ಗೆ. ಆದರೂ ನಾನು 65 ಮಾಡಿದ್ದೀನಿ 10th. ಅದು ಮುಂದೆ ಓದಕ್ಕಾಗಲಿಲ್ಲ. ನಮ್ಮ ಮನೆಯವರು ಕೊರಿಯರ್ ಆಫೀಸ್ ಒಳಗೆ ಕೆಲಸ ಮಾಡ್ತಾರೆ. ನಾ ಇಲ್ಲೇ ಬಿಸಿ ಊಟದ ವರ್ಕ್ ಮಾಡ್ತೀನಿ. ಮಗ ಫಸ್ಟ್ ಏರಿ ಮಾಡ್ತೀನಿ. ಎಲ್ಲರಿಗೂ ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ನಾಗಲಕ್ಷ್ಮಿ. ನಾನು ಹೊಸಪೇಟೆ ಹತ್ರ ಮರಮನಹಳ್ಳಿಯಲ್ಲಿ ಇರ್ತೀನಿ. ನಮ್ಮ ಮನೆಯವರು ಅಲ್ಲಿ
ಆಗಿ ವರ್ಕ್ ಮಾಡ್ತಿದ್ದಾರೆ, ಇಬ್ಬರು ಹೆಣ್ಮಕ್ಳಿಗೆ. ಎಲ್ಲರಿಗೂ ನನ್ನ ವಂದನೆಗಳು. ನಾನು ಇಲ್ಲಿ ಕೋಮಲ್ ಖೋಡೆ, ಅಲ್ಲಿ ಇವಾಗ ನಾನು ಕೋಮಲ್ ರಾಜೋಳಿ, ನಮ್ಮ ಮನೆಯವರು ಶ್ರೀಕಾಂತ್ ರಾಜೋಳಿ. ನಮ್ದು ಹೋಲ್ಸೇಲ್ ಬಟ್ಟೆ ಅಂಗಡಿ ಇದೆ. ನನಗೆ 2 ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಮಗಳು ಇವಾಗ 10th, ಆಮೇಲೆ ಮಗನು ಇವಾಗ 7th. ಇಲ್ಲಿಂದ ಕಲ್ತಿದ್ದ ಎಲ್ಲ ಸ್ಫೂರ್ತಿ ನಮಗ ಇನ್ನೂ ಆದ್ರೂ ಅದೇ. ನಾವು 2nd PUC ಅಷ್ಟೇ ಮುಗಿಸಿವ ಅಂತ ಹೇಳ್ಬೋದು, ಆದ್ರೆ 3 ವರ್ಷ ನಾವು ಇಲ್ಲಿ ಏನ್ ಕಲ್ತೀವಿ ಇನ್ನೂ ಆದ್ರೂ ನಮ್ಮ ಮಕ್ಕಳಿಗೆ ಎಲ್ಲಾನು ಹೇಳ್ತೀವಿ ನಾವು. ನೀವು ಹೇಳಿದ್ದನ್ನೆಲ್ಲ ಕನ್ನಡ ಆಗ್ಲಿ ಹಿಂದಿ ಆಗ್ಲಿ ನೀವೇನ್ ಎಲ್ಲ ಹೇಳಿದ ಟ್ರಿಕ್ಸ್ ಅನ್ನ ನಾವೆಲ್ಲ ಇನ್ನೂ ಆದ್ರೂ ಫಾಲೋ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಹೇಳ್ತೀವಿ. ಆಮೇಲೆ ಅವ್ರೇನಂದ್ರೆ ಎಲ್ಲಾರು ಇವಾಗ ಇಂಗ್ಲಿಷ್ ಮೀಡಿಯಂ, ನಾವು ಕಲ್ತಿದ್ದೆಲ್ಲ ಕನ್ನಡ ಮೀಡಿಯಂ. ಅವರೆಲ್ಲ ನಾವೇನ್ ಟ್ರಿಕ್ಸ್ ಹೇಳ್ತೀವಿ ಅವರೆಲ್ಲ ನಾವೆಲ್ಲ ಹೇಳಿದ್ದೆಲ್ಲ ಅವರೆಲ್ಲ ಇನ್ನೂ ಫಾಲೋ ಮಾಡ್ತಾರೆ. ನೀವೆಲ್ಲ ಈ ತರ ಓದ್ತಿದ್ರಿ, ನಮಗೂ ನೀವು ಹೇಳಿಕೊಡ್ರಿ ಅಂದ್ರೆ ನಮ್ಮ ಮಕ್ಕಳು ಎಲ್ಲ ಹೇಳ್ತಾರೆ. ನೀವು ಹೇಳಿದ್ದನ್ನ ನಾವಿನ್ನೂ ಎಲ್ಲ ಅನುಸರಿಸ್ತೀವಿ, ಮತ್ತೆ ನಾವು ನಿಮಗೆಲ್ಲ ಭೇಟಿ ಆಗ್ತೀವಿ ಇಲ್ಲ ಅನ್ನೋದು ಕ್ಷಣಗಳು ನಮಗಿರುತ್ತೆ. ಇವಾಗ ನಿಮಗೆ ನೋಡಿ ನಮಗ ಬಹಳ ಸಂತೋಷ ಆಗೈತಿ. ಆಮೇಲೆ ಇನ್ನೊಂದು ಮಾತಂದ್ರೆ ಎಲ್ಲಾರು ಶಿಕ್ಷಕರ ದಿನಾಚರಣೆಗೆ ಎಲ್ಲಾರು ನಮ್ಮ ಸ್ಕೂಲಿನ ಟೀಚರ್ಸ್ ಎಲ್ಲ ಫೋಟೋಸ್ ಇಟ್ಟಿದ್ರು. ನಮ್ಮ ಕಡೆ ಟೀಚರ್ಸ್ ಫೋಟೋನೇ ಇದ್ದಿದ್ದಿಲ್ಲ. ನಾವೇನ್ ನೋಡ್ಬೇಕಪ್ಪ, ಹಾಗೆ ಶೇರ್ ಹಾಗೆ ಸುಮ್ಮನೆ ಒಂದು ವಿಡಿಯೋ ಇಟ್ವಾ, ಅದೇ ಇಟ್ವಾ. ಆಮೇಲೆ ಲಾಸ್ಟ್ ಇಯರ್ ಒಳಗ ಮೀನಾಕ್ಷಿ ಅವರೆಲ್ಲ ನಿಮ್ ಫೋಟೋಸ್ ಇಟ್ಟು ಅವಾಗ ನೋಡಿ ಬಹಳ ಖುಷಿ ಆಯ್ತು. ಮತ್ತೆ ನಿಮಗೆ ನೋಡೋದು ನಮ್ಗೆ ಇದಾಯ್ತಲ್ಲಪ್ಪ ಅನ್ನೋದು ನಮಗ ಬಹಳ ಖುಷಿ. ನಿಮಗೆಲ್ಲ ನೋಡಿ ನಮಗ ಬಹಳ ಖುಷಿ ಐತಿ. ನೀವು ಕಲಿಸಿದೆಲ್ಲ ನಾವೇನೋ ಅಳವಡಿಸಕೊಂತೀವಿ, ನಮ್ಮ ಮಕ್ಕಳಿಗೂ ಹೇಳಕೊಂತೀವಿ. ನೀವು ಮತ್ತೆ ಹೇಳ್ಕೊಟ್ಟಿದ್ದೆಲ್ಲ ನಮ್ಮ ಕಡೆ ಎಲ್ಲ ಜ್ಞಾನ ಇದೆ. ಮತ್ತೆ ನಾನು ಹೌಸ್ ವೈಫ್, ಜೊತೆಗೆ ನಮ್ಮ ಮನೆಯೊಳಗೆ ಹೋಲ್ಸೇಲ್ ಬಟ್ಟೆ ಅಂಗಡಿ ಇದೆ. ನಾನು GST ಕೆಲಸ ಮಾಡ್ತೀನಿ ಮನೆಯೊಳಗೇನೆ ಕುಂತ್ಕೊಂಡು. GST ನಾನು ಲಕ್ಷ್ಮೇಶ್ವರದಿಂದ ಬಂದಿನಿ ಸರ್. ನಮ್ದು ಹೋಲ್ಸೇಲ್ ಬಟ್ಟೆ ಅಂಗಡಿ ರೀ, ಅಲ್ಲಿ ಲಕ್ಷ್ಮೇಶ್ವರಗೆ ಇದೆ ಸರ್. ರಾಜೋಳಿ ಗಾರ್ಮೆಂಟ್ಸ್ ಅಂತಾನೆ ಇದೆ ಸರ್, ಅಡ್ರೆಸ್ ನಾವು ಹೇಳ್ತೀವಿ. ಥ್ಯಾಂಕ್ ಯು ಸರ್ ಎಲ್ಲರಿಗೂ. ಎಲ್ಲ ಗುರುಗಳಿಗೂ ನನ್ನ ಅಭಿನಂದನೆಗಳು. ನನ್ನ ಹೆಸರು ಈರಮ್ಮ ಅಂಗಡಿ ಅಂತಂದ್ರೆ ನನ್ನ ಮುಳುವುದು ಕೊಟ್ಟಾಗ್ರಿ. ಅಂಗಡಿ ನಮ್ಮ ಮನೆಯವ್ರ ಅಂಗಡಿ ಮಾಡ್ಕೊಳ್ತಾರ. ನಾವು ಅಂಗಡಿ ಒಳಗೆ ನಮಗೆ ಒಬ್ಬ ಮಗಳು ಅದಾಡ್ರಿ, ಈ 10th ಹೋಗಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ಕೋರೆಗಾವ್. ನಾನಂತೂ ಅಣ್ಣಿಗೇರಿ ಟೀಚರ್ಗೆ ಭಾಳ ಪರಿಚಯ ಇರ್ಬೋದು. ಅವ್ರ ಕಡೆ ಬಯಸ್ಕೊಂಡಿದ್ದಷ್ಟು ಯಾರ ಕಡೆನೂ ಬಯಸ್ಕೊಂಡಿಲ್ಲ, ಅಷ್ಟು ಬಯಸ್ಕೊಂಡ್ಬಿಟ್ಟೆ ನಾನು. ಆದ್ರೆ ಇಲ್ಲಿಂದ ಕಲಿತು ಭಾಳ ಹೋಗಿದ್ದೆ. ಇನ್ನೂ ಸ್ವಲ್ಪ ಕಲ್ತಿದ್ರೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಇರ್ತಿದ್ದೆ. ಬಟ್ ನಾ ಈಗಿರೋ ಮಟ್ಟಕ್ಕಂತೂ ಖುಷಿ ಬರ್ತೇನೆ. ಆಮೇಲೆ ನಾನು ಜಯಪ್ರಿಯ ಮೆಡಿಕಲ್ ಫೌಂಡೇಶನ್ ಒಳಗೆ ವರ್ಕ್ ಮಾಡ್ತೇನೆ ಪ್ರಾಜೆಕ್ಟ್ ಇನ್ಚಾರ್ಜ್ ಆಗಿ. ನಂಗೆ ಭಾಳ ಖುಷಿ ಐತಲ್ಲಿ. NGO ವರ್ಕ್ ಅದ. ನಾವು ಬಡವ್ರ ಜನರಿಗೆ ಫ್ರೀ ಆಪರೇಷನ್ ಮಾಡಿಸ್ತೇವೆ. ಹಲವಾರು ಗದಗ ಸೈಡ್ ಮುಂಡರ್ಗಿ ಗಜಗಡ ಇಲ್ಲಿ ಹೋಗಿ ಎಲ್ಲ ಕ್ಯಾಂಪ್ ಮಾಡಿ ಬಡವ್ರ ಜನಕ್ಕೆ ಕಷ್ಟ ಮಕ್ಳು ಯಾರು ನೋಡುದಿಲ್ಲ, ಅವ್ರಿಗೆ ಕಣ್ಣು ಕಾಣಂಗಿಲ್ಲ, ಹಂಗ ಬಿಟ್ಟಿರ್ತಾರ. ಅಂತ ಜನರಿಗೆ ನಾವು ಕರ್ಕೊಂಬಂದು ಊಟ ಕೊಟ್ಟು ಅವ್ರಿಗೆ ಫ್ರೀ ಆಪರೇಷನ್ ಮಾಡಿ ಅವ್ರಿಗೆ ಮತ್ತೆ ನಾವು ಮನೆ ಕಳಿಸಿ ಅವ್ರಿಗೆ ಚಲೋ ಟೇಕ್ ಕೇರ್ ತಗೊಂತೇವಿ. ಈ ಒಳಗೆ ನಾವು ಕೆಲಸ ಹೆಮ್ಮೆಯಿಂದ ಹೇಳ್ಕೊಂತ ಇದನ್ನ. ಆಮೇಲೆ ಕಂಪ್ಯೂಟರ್ ಕೊಟ್ಟಿದ್ದಂತ ಮೇಡಮ್ ಬಹಳ ಧನ್ಯವಾದಗಳು. ಈಗ ಅದ ಕಂಪ್ಯೂಟರ್ ಕೆಲಸ ಮಾಡಾಕತ್ತೇನಿ, ಬಹಳ ಖುಷಿಯಿಂದ ಮಾಡ್ತೇನೆ ಈ ಎಲ್ಲಾ ಕೆಲಸ. ಹುಬ್ಬಳ್ಳಿ ಜಯಪ್ರಿಯ ಮೆಡಿಕಲ್ ಫೌಂಡೇಶನ್. ಚಲೋ ಇರ್ತಿದೆ ಅನ್ನೋದಂತ ಇದೈತಿ. ಆದ್ರೆ ಈಗೇನು ಅದು ಬೇಜಾರಿಲ್ಲ. ಅದ ಒಂದು ಯುಟಿಲೈಸ್ ಮಾಡ್ಕೊಂಡು 2nd PU ಕಾಮರ್ಸ್ ಮಾಡ್ಕೊಂಡು ಚಲೋ ಹಾಸ್ಪಿಟಲ್ ಒಂದು NGO ಒಳಗೆ ವರ್ಕ್ ಮಾಡ್ಕೊಳತ್ತೀವಿ. ಅದಕ್ಕೆ ಹೆಮ್ಮೆ ಐತಿ ನನ್ಗೆ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಈಗ ಸಿರಿನ್ ಲತೀಫ್ನವರ್. ನಾನು ಹಳೆಯಲ್ಲಿ ನನಗೆ ಮದುವೆಯಾಗಿ ಕೊಟ್ಟಿದ್ದಾರೆ. ನನ್ನ ಗಂಡನ ಹೆಸರು ನಾಸಿರ್ ಲತೀಫ್ನವರ್. ಟೀಚರ್ಸ್ಗೂ ನಮಸ್ಕಾರ. ನಾನು ಹೀನಾ ಕಲೆಗಾರ್ ಅಂತೇಳಿ ಹೌಸ್ ವೈಫ್. ಹಸ್ಬೆಂಡ್ ಗ್ಯಾರೇಜ್ ಇತ್ತು, ಇಲ್ಲೇ ಗದಗ ಇಲ್ಲಿದ್ದೀನಿ. ಮಾಡ್ರಿ ಎಲ್ಲ ಟೀಚರ್ಸ್ಗೂ ಸರ್ಸ್ಗೂ ಎಲ್ಲ
ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಬಂದಿದ್ದಂದ್ರೂ ಭಾಳ ಖುಷಿ ಆಯ್ತು. ಎಲ್ಲರಿಗೂ ಮೀಟ್ ಆಗಿ ಇಷ್ಟು ದಿನ ಅದಿಗೂ ನಾವೀಗ ದೊಡ್ಡವರದೀವಿ ಅಂತೇಳಿ ನಮ್ಗೆ ಅನಿಸ್ತಾ ಇಲ್ಲ. ನಿಮ್ಗೆ ನೋಡಿ ನಮ್ಗೆ ಈಗ ಇಲ್ಲೆಲ್ಲ ಬಂದ್ಕೊಳ್ಳಿ ನಮ್ದು ಸಣ್ಣ ಹುಡುಗರ ನಮಗೆ ಬೆಳಗ್ಗೆ ನಾನು ನಿನ್ನಿಂದ ನಾನು ಟೆನ್ಷನ್ ಬಂದೆ. ಇವತ್ತು ಬೆಳಗ್ಗೆ ಕನಸ್ತೆ ನಮ್ಮ ಮೆಗಾಸ್ಟರ್ ಬಂದು ಬಂದ್ರೆ ಇವತ್ತು ಅವ್ರಿಗೆ ಅದೇ ಅಂದೆ ನಾನು ಸರ್ಗೆ, ಸರ್ ಇವತ್ತು ಏನು ಸರ್ ಮ್ಯಾಥ್ಸ್ ಬುಕ್ ತಗೊಂಡು ಬಂದ್ಬಿಟ್ರಿ ಸರ್. ಈಗಾದ್ರೂ ನೀವೆಲ್ಲ ಹೇಳ್ಕೊಟ್ಟಿದ್ದು ಒಂದು ಏನೋ ಒಳ್ಳೆ ಗುಣಗಳಾಗಲಿ, ಆಮೇಲೆ ನಾವು ಒಳ್ಳೆ ಏನು ಇಲ್ಲಿ ಕಲ್ತು ಹೋಗಿವಲ್ಲ. ಆದ್ರೆ ಈಗ ನನಗೆ 3 ಜನ ಮಕ್ಕಳು. ನನ್ನ ಅನುರಾಧ ಮಾಡ್ರೆ ಅಂತ ಹೇಳಿ ನನಗೆ ಕೊಟ್ಟಿದ್ದು ಗಜೇಂದ್ರಗಡ. ನಮ್ದು ಹೋಲ್ಸೇಲ್ ಆಮೇಲೆ ರಿಟೇಲ್ 2 ಬಟ್ಟೆ ಅಂಗಡಿ ಇದೆ. ಅವು ಅಷ್ಟಿದ್ರು ಎಲ್ಲನೂ ಐತಿ. ನಮ್ಮ ಮನೆಯವ್ರಿಗೆ ಬ್ಯಾಡ ಸುಮ್ಮನೆ ಕುಂದ್ರು ಅಂದ್ರೆ ಇಲ್ಲರಿ ನಾವು ಮಾಡ್ತೀನಿ ಅಂತೇಳಿ ಒಂದು ಬ್ಯೂಟಿಷಿಯನ್ ನಂದು ಆ ಫೀಲ್ಡ್ನಾಗ ಇತ್ತು. ಇಲ್ಲಿ ಪಪ್ಪ ಅದ ಬೇಡ ನಮ್ದು ಸೆಕೆಂಡ್ ಇಯರ್ ಆದ್ಮೇಲೆ ಮುಂದೆ ಕಲ್ಸಂಗಿಲ್ಲ ಬೇಡ ಅಂತಂದ್ರು. ಆದ್ರೂ ಹಟ್ಟಕ್ಕೆ ಬಿದ್ದು ನಾ ಮಾಡ್ಬೇಕು ಅನ್ನೋದು ನಮ್ಮ ಚಿಂಚುವಾಡಿ ಟೀಚರ್ ಧೈರ್ಯ ಕೊಟ್ಟರು. ನನ್ಗೆ ಆ ಟೈಮಿಗೆ ₹1 ನಮ್ಗೆ ರೊಕ್ಕ ಇದ್ದಿದ್ದಿಲ್ಲ. ಅವ್ರು ಹೆಲ್ಪ್ ಮಾಡಿದಾರೆ ನನಗೆ. ನೀ ಮಾಡ್ರೆ ಐತಿ ನಿನ್ನ ಕಡೆ ಇಲ್ಲಿ ಮಾಡ ಅಂತ. ಆಮೇಲೆ ಸ್ಪೋರ್ಟ್ಸ್ನ ಜಾಸ್ತಿ ನಾ ಕುಂಟೋಟಿ ಸರ್ ಕಡೆಯಿಂದ ಜಗ್ಗು ಬಯಸ್ಕೊಂಡಿನಿ. ಆಮೇಲೆ ಪಿ ಟೀಚರ್ ಮಾಡ್ರೆ ಅನ್ಕೊಳ್ಳಿ ಇಲ್ರಿ ಮಿಸ್ ಇವತ್ತು ನನ್ನ ಹೊಟ್ಟೆ ಭಾಳ ಅಂತಿದ್ದೆ. ಮಕ್ಕಳು ಸ್ಟೇಡಿಯಂ ಹೋಗ್ಬಿಡ್ತಿದ್ದೆ ಸೈಕಲ್ ತಗೊಂಡು. ಆಮೇಲೆ ಪಿ ಮಿಸ್ಸಿಗೆ ಸಾರಿ ಕೇಳ್ತೀನಿ 1-2 ಸಲ. ಈ ಸೈಕಲ್ ಎಲ್ಲ 1-2 ಪಂಚರ್ ಮಾಡಿದ್ರೆ ನಾನು ಮಾಡಿಲ್ಲ ಅಂತ ಹೇಳಿದ್ರೆ ಬಿಟ್ಟೆ. ಮತ್ತು ನಾವೇನೋ ಪನಿಷ್ಮೆಂಟ್ ಕೊಟ್ಟಾಗ ಅವ್ರು ಏನು ನಡಿಯಲ್ಲಿ ಬಾತ್ರೂಮ್ ಅದೆಲ್ಲ ಇದು ಮಾಡ್ಕೊಂಡು ನಡಿ ಮಾಡ್ರೆ ಅಂತಂದ್ರು. ಹ್ಞೂ ಏ ಬೋಳ್ಯಾರ ಬರೇ ನೀವು ಹಿಂಗೆ ಎಷ್ಟು ಸಲ ಬಯಸ್ಕೊಂಡು ಅಷ್ಟು ಚೆನ್ನಾಗಿ ಆದ್ರೆ ಇವತ್ತಿಗೆಲ್ಲ ಕೇಳಿದ್ರು ಕೂಡ ಈಗ ನಾವು ಆ ಲೈಫ್ ಅಂತೂ ನಮಗಿದು ಬಿಟ್ಟು ಮಾಡೋಕ್ಕಾಗಲ್ಲ. ಆದ್ರೆ ಇವತ್ತದೆಲ್ಲ ಬಂದ್ಬಿಡೆ ಅದ್ರಲ್ಲಿ ಸಂತಿದ್ರೆ ಲೇ ನಿಮ್ಗೆ ಇನ್ನೊಮ್ಮೆ ಇಂಥ ಲೈಫ್ ಸಿಗಂಗಿಲ್ಲ, ಈಗ ನೀವು ಅನ್ಕೋಸ್ರಲಿ ಅಂತೇಳಿ ಜಗ್ಗ ಅಂತಿದ್ರು. ಆಮೇಲೆ ನಾವು ಎಕ್ಸಾಮಿಗೆ ಆಗಲಿ ಎಲ್ಲನೂ ಹೆಂಗೆ ಏನು ಮಾಡ್ಬೇಕು ಅನ್ನೋದು ಎಲ್ಲ ಟ್ರಿಕ್ಸ್ ಸತ್ತಿಗೆ ನಮಗೆಲ್ಲ ಹೇಳ್ಕೊಡ್ತಿದ್ರು. ಈಗಿನ ಜನ್ರೇಷನ್ ನಮ್ಮ ಮಕ್ಳು ಇದ್ದಾರೆ ಎಲ್ಲ ಮೊಬೈಲ್ನಾಗ ನೋಡ್ಕೊಂಡು ಎಲ್ಲ ಇದು ಮಾಡ್ತಾರೆ. ನಮಗೆಲ್ಲ ಬರೆದು ನಾವು ರೈಟಿಂಗ್ ಎಲ್ಲ ಮಾಡ್ಕೊಂಡು ಇವತ್ತಿಗೂ ತಲೆಗೆ ಅದಂದೇಳಿ ಇವತ್ತು ತಲೆಗೆ ತಂದ್ಕೊಂಡು ನಮ್ಮ ಎಲ್ಲರೂ ಸ್ವಲ್ಪ ಬಂದ್ಬಿಟ್ಟಾರೆ. ಇವತ್ತು ಕನಸು ನೋಡಿ ಆ ಕಡೆದು ಇವತ್ತು ನಮ್ಮ ಮಕ್ಕಳು ಕೈಯಾಗ ಮೊಬೈಲ್ ಕೊಟ್ಟರು ಅವರೆಲ್ಲ ಓಪನ್ ಮಾಡ್ತಾರೆ. ಹಂಗಿದೆ ಎಲ್ಲ ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಚೆನ್ನಾಗಿ ಇದು ಮಾಡ್ತಾರೆ. ನಾನು 3 ಜನ ಮಕ್ಕಳಿದ್ದಾರೆ. ಒಬ್ಬಾಕಿ 10th, ಒಬ್ಬಾಕಿ 5th, ಒಬ್ಬಾಕಿ 2nd ಸ್ಟ್ಯಾಂಡರ್ಡ್. 3 ಜನ ಸರ್ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ಕಡ್ಬೂರ್ ಅಂತ. ನನಗೆ ಹರಿಹರ ಕೊಟ್ಟಿದ್ದಾರೆ. ಹರಿಹರದಲ್ಲಿರೋದು ನಾನು. ನಮ್ಮ ಮನೆ ಹೆಸರು ಶಿವರಾಜ್ ಅಂತ. ಅವರು ರೈತರಾಗಿ ಕೆಲಸ ಮಾಡ್ತಿದ್ದಾರೆ. ನನಗಿಬ್ರು ಹೆಣ್ಮಕ್ಳು. ಹಳ್ಳಿಗೆ ಅದು ದಾವಣಗೆರೆ ಹತ್ರ, ಹರಿಹರ ದಾವಣಗೆರೆ ಹತ್ರ ಹಳ್ಳಿ ಕಡಲೆಗುಂದಿ ಅಂತ ಅದು, ಅಲ್ಲಿರೋದು ನಾವು. ಮತ್ತೆ ಈ ಸ್ಕೂಲಲ್ಲಿ ಎಲ್ಲ ಟೀಚರ್ಸು ಪಾಠ ಮಾಡ್ಬೇಕಂದ್ರೆ ಫಸ್ಟ್ ಪಾಠ ಮಾಡ್ತಾ ಇರಲಿಲ್ಲ. ಫಸ್ಟ್ ಹುಡುಗರು ಎಲ್ಲರೂ ಬೇರೆ ಬೇರೆ ಲಕ್ಷದಲ್ಲಿ ಯಾವುದೋ ಲಕ್ಷದಲ್ಲಿ ಇರ್ತಾ ಇದ್ರು. ಅವ್ರನ್ನ ಪಾಠಕ್ಕೆ ಲಕ್ಷ್ಯ ಬರಬೇಕು ಅನ್ನೋದಕ್ಕೆ ಅವರು ತಮಾಷೆಯಾಗಿ ಏನಾದರೂ ಒಂದು ತಮಾಷೆಯಾಗಿ ಮಾತಾಡಿ ಅವ್ರನ್ನ ಖುಷಿ ಪಡಿಸಿ ಆಮೇಲೆ ಅವರು ಪಾಠ ಕೇಳಬೇಕು ಅನ್ನೋ ಈ ಮನಸ್ಥಿತಿ ಬರೋ ಹಾಗೆ ಮಾಡ್ತಾಯಿದ್ರು. ಆಮೇಲೆ ಎಲ್ಲ ಮುಂದೆ ಇದು ಓದೆಲ್ಲ ಮುಗಿದ್ಮೇಲೆನೂ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಹೇಗೆ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು, ಬಂದ ಕಷ್ಟನ ಎದುರಿಸ್ಕೊಂಡೆ ಹೋಗ್ಬೇಕು ಅದೆಲ್ಲ ಹೇಳ್ತಾ ಇದ್ರು. ಎಲ್ಲ ಟೀಚರ್ಸ್ಗೂ ತುಂಬ ಥ್ಯಾಂಕ್ಸ್. ಮತ್ತೆ ಇದನ್ನ ಬರುತ್ತೋ ಇಲ್ವೋ ಇವತ್ತೆಲ್ಲ ಸೇರಿರೋದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಹೆಸರು ಭೀಮರಾಜ್ ಕಾಸರ್ ಅಂತ, ಗದಗದಲ್ಲಿ ಇರ್ತೀನಿ. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ. ಸರ್ ನಮಸ್ಕಾರ. ನನ್ನ ಹೆಸರು ಹರ್ಷ್ ಪ್ರಧಾನ್ ಅಂತ. ಒಂದು ನಿಮಿಷ
ಕಂದಾಯ ಇಲಾಖೆ ಯಾವ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ? ತಹಸೀಲ್ದಾರ್ ಆಫೀಸ್ ಮುಂಡ್ರಿಗೆ. ಮುಂಡ್ರಿಗೆ? ಎಸ್ ಸರ್. ಓಕೆ, ಯಾಕೆ ಹೇಳಿದೆ ಅಂತಂದ್ರೆ ನಮ್ಗೆ ಏನಾದ್ರು ಕೆಲಸ ಬಂದ್ರೆ ಕೆಲಸ ಹೇಳ್ಕೊಡ್ತೀವಿ. ಹೌದು ಸರ್. ಆ ಇಲಾಖೆಯಲ್ಲಿ ಬಂದು ಹೇಳ್ತೀವಿ ಅಂತ. ಹೌದು ಸರ್. ಓಕೆ. ಮತ್ತೊಮ್ಮೆ ಪರಿಚಯ. ನನ್ನ ಹೆಸರು ತೇಜಸ್ವಿ ಕಿರಣ್ ಸಾಹೇಬ್ ಅಂತೇಳಿ ಇಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮ್ಯಾನೇಜ್ ಕಾಂಟ್ರಾಕ್ಟ್ ಗದಗ. ಅವರು ಕೊಡ್ತಿರ್ತಾರ ಕಣ್ಣಿಗೆ. ನನ್ನ ಹೆಸರು ವಿನೋದ್ ಸೋಮಸಾಳೆ ಅಂತ. ನಾನು ಇಲ್ಲಿ ನಮ್ಮ ತಂದೆ ಬಿಸ್ನೆಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲೇ ಗದಗಲ್ಲಿ ಮಕ್ಕಳು ಹೇಳ್ರಿ. ಎಲ್ಲ ಗುರುಗಳಿಗೆ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಬೆಳಗೇರ್ ಅಂತ. ನಾನು MBA ಫೈನಾನ್ಸ್ ಮಾಡಿ ಬೆಂಗಳೂರು ಎಫ್ಎಸ್ಎಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹಲೋ, ಕೆಲಸ ನನ್ನ ಹೆಸರು ಕೇಳಿಸ್ತಾ ಇಲ್ಲ. ನನ್ನ ಹೆಸರು ಪ್ರಕಾಶ್ ಬೆಳಗೇರ್ ಅಂತ. MBA ಫೈನಾನ್ಸ್ ಮಾಡಿಕೊಂಡು ನಾವು ಬೆಂಗಳೂರಲ್ಲಿ ಎಫ್ಎಸ್ಎಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಶಾಲೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡ್ತೀನಿ. ಇವತ್ತು ಜೀವನದಲ್ಲಿ ನಾವು ಏನಾದರೂ ಆಗಿದ್ರೆ ಇವಾಗ ಹಿಂಗ ಶಿಕ್ಷಣ ಬಗ್ಗೆ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಇವತ್ತು ನಾವು ಏನೋ ಆಗಿರ್ಬೋದು, ಅದಕ್ಕೆ ಮೂಲ ಕಾರಣ ಶಿಕ್ಷಣ. ಇನ್ನೇನೋ ಆಗ್ಲಿಕ್ಕೆ ಕಾರಣ ಅದು ಅದಕ್ಕೆ ಶಿಕ್ಷಣ. ನಾವು ಇನ್ನೇನೋ ಆಗೋಕ್ಕಾಗಿಲ್ಲ ಅನ್ನೋಕ್ಕೂ ಅದೇ ಕಾರಣ, ನಮ್ಮಲ್ಲಿರೋ ಶಿಕ್ಷಣ. ಜೀವನದಲ್ಲಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಗೊತ್ತಿರೋರು ಮಾತಾಡ್ತಾ ಇತ್ತು. ಇವಾಗ ನಾವು ಚಿಕ್ಕವರಿದ್ದಾಗ ನೀವು ರಾತ್ರಿ ಎಲ್ಲ ತುಂಬ ಓದಿದ್ರೆ ನೀವು ದೊಡ್ಡದಾದ್ಮೇಲೆ ರಾತ್ರಿ ಎಲ್ಲ ಮಲ್ಕೋದು ಅಂತ ಹೇಳ್ತಾ ಇದ್ರು. ಅದು ನನಗೆ ಅವಾಗ ಅರ್ಥ ಆಗ್ತಾ ಇರಲಿಲ್ಲ. ಯಾವಾಗ ಈಗ ಮಲ್ಕೊಂಡ್ರೆ ಈಗ ಎದ್ದಿದ್ರೆ ಅವಾಗ ಮಲ್ಕೊತೀವಿ ಅಂತ ಅನಿಸ್ತಿತ್ತು. ಇವಾಗ ಅರ್ಥ ಆಗ್ತಾ ಇದೆ. ಇವಾಗೆಲ್ಲ ನಾವು ರಾತ್ರಿ ಕೆಲಸ ಮಾಡ್ತೀವಿ ಅಪಾರ್ಟ್ಮೆಂಟಲ್ಲಿ, ಚೆನ್ನಾಗಿ ಓದಿದ್ರೆ ಒಂದೆಲ್ಲೋ ಬೇರೆ ಕೆಲಸದಲ್ಲಿ ಇದ್ದು ಒಂದು ಒಳ್ಳೆ ರಾತ್ರಿ ಎಲ್ಲ ನೆಮ್ಮದಿಯಿಂದ ಮಲ್ಕೊತಿದ್ವಿ. ಜೀವನದ ಜಂಜಾಟದಲ್ಲಿ ನಿದ್ದೆನೂ ಬರಲ್ಲ. ಇವಾಗ ರಾತ್ರಿ ಎಲ್ಲ ಕೆಲಸ ಮಾಡಿ ನಿದ್ದೆನೂ ಬರಲ್ಲ. ಹಂಗಾಗಿ ಚೆನ್ನಾಗಿ ಓದಬೇಕು ಅನ್ನೋದು ನನ್ನ ಆಸೆ ಅಷ್ಟೇ. ಸ್ನೇಹ ಸಮ್ಮೇಳನ ಬಗ್ಗೆ ಒಂದು ಮಾತು. ಸ್ನೇಹ ಸಮ್ಮೇಳನ, ಗೆಳತನದ ಬಗ್ಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಸಂಬಂಧದಲ್ಲಿ ನಾವೆಲ್ಲರೂ ಒಬ್ಬರಿಗೆ ಒಬ್ಬರಾಗಿರ್ತೀವಿ. ಹೆಂಡತಿಗೆ ಗಂಡಾಗಿ, ಮಕ್ಕಳಿಗೆ ತಂದೆಯಾಗಿ, ಅಪ್ಪನಿಗೆ ಮಗ ಆಗಿ, ಮಗಳಾಗಿ. ಆದರೆ ನೀನಾಗಿರೋದು ನಿಮ್ಮ ಸ್ನೇಹಿತರಿದ್ದಾಗ. ಯಾಕಂದರೆ ಸ್ನೇಹಿತರಂದರೆ ನೀನೇನೋ ದೊಡ್ಡವನಾಗಿರ್ಬೋದು, ಇವಾಗ ಎಲ್ಲೋ ಇರ್ಬೋದು, ಆದರೆ ಸ್ನೇಹಿತರು ಎಲ್ಲ ಒಂದೇ. ಕೂಡಿರ್ತೀವಿ. ಅವನು ಇವಾಗ ಎಲ್ಲೋ ಯಾವುದೋ ಪೊಸಿಷನ್ ಇರ್ಬೋದು, ಶ್ರೀಮಂತನಾಗಿರ್ಬೋದು, ಅದು ನಮಗೆ ಯಾವುದು ವ್ಯತ್ಯಾಸ ಅನಿಸಲ್ಲ. ಅದು ನನ್ನ ಅಭಿಪ್ರಾಯ. ಇವತ್ತಿನ ಸನ್ನಿವೇಶದಲ್ಲೇ ಒಂದು ತಾಳಿಕೋಟಿ ಸರ್ ಬಗ್ಗೆ ಒಂದೆರಡು ಮಾತು. ತಾಳಿಕೋಟಿ ಸರ್ ಯಾವಾಗಲೂ ತುಂಬ ಡ್ರಾಯಿಂಗ್ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಯಿದ್ರು. 7ನೇ ಕ್ಲಾಸಲ್ಲಿ ತೆನೆ ಹೊತ್ತಲ್ಲಿ ಹೋಗಿ ಒಂದು ಡಯಾಗ್ರಾಮ್ ತರಿಸಿದ್ರು ಸರ್ 7ನೇ ಕ್ಲಾಸಲ್ಲಿ. ಮಧ್ಯಾಹ್ನ 2:30 ಕ್ಲಾಸ್. ನನಗೆ ಚಿತ್ರ ತಯಾರು ಬಂದಿಲ್ಲ. ಸರ್ ಯಾವಾಗಲೂ ಇಲ್ಲಿ ಹೊಡಿತಾ ಇರ್ತಾರೆ, ಇಲ್ಲಿ ಹಿಂದ್ಗಡೆ ಹಿಂಗೆ ಮಾಡಿ ಕೈ ಅಂತಿದ್ರೆ ಇಷ್ಟು ದೊಡ್ಡ ಬಡಿಗೆ ತೊಂದರೆ. ಅದು 2 ದಿವಸ ನನಗೆ ಹಿಂಗೆ ಬಾತ್ ಬಿಟ್ಟಿತ್ತದು, ಕೈ ಬಾತ್ ಬಿಟ್ಟಿದ್ದೆ. ಇವತ್ತು ಸರ್ ಜೊತೆ ಮಾತಾಡುವಾಗ ತುಂಬ ಖುಷಿ ಆಯ್ತು. ಯಾಕಂದ್ರೆ ಆವಾಗಿನ ಕಾಲದಾಗ ನಾವು ಅವ್ರು ನೋಡಿ ಹೆದರ್ತಾ ಇದ್ವಿ. ಇವತ್ತು ಅವ್ರು ನಮ್ಗೆ ಅವ್ರ ಮನೆಗೆ ಹೋದಾಗ ನಮ್ಮ ಜೊತೆ ಮಾತಾಡಿದ್ದೆ, ನನ್ನ ಜೊತೆ ಅಡ್ಕೊಂಡಿರೋ ವಿಧ ಇದೆಯಲ್ಲ, ಅದನ್ನು ನೋಡಿ ನಮ್ಗೆ ತುಂಬ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಸರ್ ನಮಗೋಸ್ಕರ ಕಾಯ್ತಾ ಇದ್ದಾರಲ್ಲ ಅಂತ ನಂಗೆ ತುಂಬ ಸಂತೋಷ ಆಯಿತು. ಅದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ ಕುಂದಗೋಳ್ ಅಂತ. ನಾನು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಇಲಾಖೆ ಕೆಲಸ ಮಾಡ್ತೀನಿ, ಅಗ್ನಿಶಾಮಕನಾಗಿ.
ಹುಬ್ಳಿಯಲ್ಲಿ. ನನ್ನ ಹೆಂಡತಿ ಹೆಸರು ಮಾಧುರಿ. ಈಗ 4 ತಿಂಗಳ ಮಗ ಇದ್ದಾನೆ. ಏನು ಹೇಳ್ಬೇಕಂತೇಳಿ ಗೊತ್ತಾಗ್ತಿಲ್ಲ ನನಗೆ. ಯಾಕಂದ್ರೆ ನಾವು ಇಲ್ಲಿ ನಿಂತು ಮಾತಾಡ್ಕೊಂತೇನಂದ್ರೆ ಕಾಣಿಲ್ಲ ನೀವು. ಯಾಕಂದ್ರೆ ಇಷ್ಟು ನಿಂತು ನಾನು ಎಲ್ಲೂ ಮಾತಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಮಾತಾಡ್ತಿರೋದು. ಅದಕ್ಕೋಸ್ಕರ ನಾನು ಮತ್ತು ನನ್ನ ಕುಟುಂಬದವರು ನಿಮಗೆ ಮತ್ತು ಈ ಶಾಲೆಗೆ ಚಿರಋಣಿ ಆಗಿರ್ತೀವಿ. ಯಾಕಂದರೆ ನನ್ನ ತಮ್ಮ ಮತ್ತು ನನ್ನ ತಂಗಿನೂ ಇಲ್ಲೇ ಕಲ್ತಿದ್ದಾರೆ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಆಮೇಲೆ ಇನ್ನೊಂದು ಮಾತು ನಾನು ಎಲ್ಲರಿಗೂ ಹೇಳ್ತೀನಿ, ನಾ ಕಲ್ತಿರೋಂಥ ಶಾಲೆ ಸರ್ಕಾರಿ ಶಾಲೆ. ಆಮೇಲೆ ನಾ ಈಗ ಕೆಲಸ ಮಾಡಿರೋಂಥ ಇಲಾಖೆ ನೋಡ ಸರ್ಕಾರದ್ದು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಆಮೇಲೆ ನನ್ನ ಜೀವನದಲ್ಲಿ ನೀವೆಲ್ಲ ಆಧಾರ ಸ್ತಂಭಗಳು. ಇಷ್ಟು ಹೇಳಿ ನನ್ನ ಒಂದು 2 ಮಾತು ಕೊಡ್ತೀನಿ. ಸರ್ ನಮ್ಮದು ಮದುವೆ ಆಗಿತ್ತು ಪ್ಲೀಸ್ ನೋಟ್ ದ ಪಾಯಿಂಟ್. ಲಾಕ್ಡೌನ್ದಾಗ ಯಾರು ಬರ್ತೀರಿ ಸರ್, ಹಿಂಗಾಗಿ ಹೇಳಕ್ಕಾಗಲಿಲ್ಲ. ಈಗ 6 ತಿಂಗಳ ಮಗ. ನಾನು ಹೆಂಡತಿ ಹೆಸರು ಅಶ್ವಿನಿ ಬೆಳಗ್ಗೆ. ಅಡುಗೆ ಚಲೋ ಮಾಡ್ತಾರೆ. ಪ್ರಕಾಶ ಒಲೆ ಸುತ್ತಿದ್ರೆ ತಲೆ ಸುತ್ತಿರುತ್ತ. ನಮಸ್ಕಾರಗಳು. ನನ್ನ ಹೆಸರು ಮೊಹಮ್ಮದ್ ದೋಸ್ತ್ ತಪ್ಪಡಿ. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಇದ್ದೀನಿ. ಇಲ್ಲೇ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಾಂಬೆ ಬಜಾರ್ ಅಂತ ನಮ್ಮ ಶಾಪ್ ಇದೆ. ಸ್ಟೀಲ್ ಅಂಗಡಿ ಮತ್ತು ಕ್ಯಾಟ್ರಿಂಗ್ ಅಂಗಡಿ ಇದೆ. ನಮ್ಮ ಮನೆಯವರ ಹೆಸರು ಶಾಹಿದಾ. ಅವರು ಕೂಡ ಪ್ರೈಮರಿ ಟೀಚರ್ ಇದ್ದಾರೆ ಮಾರುಂಬಸರಿಯಲ್ಲಿ. ತುಂಬ ಧನ್ಯವಾದಗಳು. ಮಕ್ಕಳು 2 ಜನ. ಎಂತ ಹೆಸರು ಶಾಹಿದಾ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಾಮಣ್ಣ ಲಕ್ಷ್ಮೇಶ್ವರ್. ನಾನು ವರ್ಕ್ ಮಾಡೋದು ಮೆಡಿಕಲ್ ಸ್ಟೋರಲ್ಲಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂದೀಪ್ ದೇವಂಗಡ್ಡಿ. ನಂದು ಇಲ್ಲೇ ಮಗುನಾಟದಲ್ಲಿ ನಾನ್ ವೆಜ್ ಹೋಟೆಲ್ ಇದೆ. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರಗಳು. ನಾನು ರಾಜೇಶ್ ಕುಂದಾಪುರ್ ಅಂತ BCom ಕಂಪ್ಲೀಟ್ ಆಗಿದೆ. ನಾನು ಸ್ಟೋನ್ ಕ್ರಷರಲ್ಲಿ ಮ್ಯಾನೇಜರ್ ಆ್ಯಂಡ್ ಅಕೌಂಟೆಂಟ್ ಮಾಡ್ತೀನಿ. ನಮ್ಮ ಶಾಲೆಗೆ ಏನಾದರೂ ಸ್ಟೋನ್ ಸಪ್ಲೈ ಆಯಿತು ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ. ಎಲ್ಲ ಗುರುಗಳಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಶಿವಾನಂದ್ ಹಿರೇಮಠ ಅಂತ. ನನ್ನದು 2 ಏಜೆನ್ಸಿಗಳಿವೆ. ಗದಗ ಡಿಸ್ಟಿಕಲ್ಲಿ ಡಿಸ್ಟ್ರಿಬ್ಯೂಟರ್ ಆಗಿ ವಿಡಿಯೋಕಾನ್ ಮತ್ತು ಡಿಸ್ಟ್ರಿಕ್ಟ್ ಏಜೆನ್ಸಿಗಳಿವೆ. ನಮಸ್ಕಾರ. ಎಲ್ಲರೂ ನನ್ನ ಹೆಸರು ಮೊಹಮ್ಮದ್ ದೋಸ್ತ್ ನರೇಗಲ್ ಅಂತ ಹೇಳಿ. ನಾನು ಸಿಮೆಂಟ್ ಡೀಲರ್ ಆಗಿ ನಮ್ಮದು ಅಂಗಡಿ ಇದೆ, ಶಾಪ್ ಇದೆ, ಸಿಮೆಂಟ್ ಡೀಲರ್ ಶಾಪ್. ಧನ್ಯವಾದಗಳು.